ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಾರ್ ಬಂದಿಲ್ವಲ್ಲ? ಐದು ಜನನೇ ಇರ್ಬೋದು ಇನ್ನು. ಆಗಲಿ ಬಿಡು, ಎಷ್ಟು ಜನ ಇದ್ರೆ ಏನಂತೆ. ಅಲ್ಲ, ಇನ್ನು ಮೇಷ್ಟ್ರು ಬಂದಿದ್ರೆ ಗೊತ್ತಾಗ್ತಾ ಇತ್ತು ನಾನು ಮೇಷ್ ಅಂತ. ಹೌದು, ಅಕಸ್ಮಾತ್ ನೀನೇ ಎಕ್ಸ್ಪ್ಲೈನ್ ಮಾಡು ಅವ್ರು ಬರಲಿಲ್ಲ ಅಂತ. ಒಂದ್ಸರ್ತಿ ಫೋನ್ ಮಾಡಿ ಕೇಳ್ಬಿಡು. ಬೆಳಿಗ್ಗೆ ಹೇಳಿದ್ದೀನಿ ಬರ್ತೀನಿ ಅಂತ ಅಂದಿದ್ದಾರೆ, ನೋಡೋಣ. ಗುರು ಚತುಷ್ಟಯರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ವಾಸವಿ ಮಾತೆಯ ಅಡಿಯಲ್ಲಿ ನನ್ನ ಶಿರಸ್ಸನ್ನು ಭಾಗಿಸಿ ಸಾಷ್ಟಾಂಗ ವಂದನೆಗಳನ್ನು ಮಾಡುತ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಶ್ರೋತ್ರಿಯ ವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಬರಲಿರುವ ನಂದೀಶ್ ಸಾರಿಗೂ ಸಹ ನನ್ನ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಈ ದಿನ ವಾಸವಿ ದೇವಿ ದರ್ಶನಂ 105ನೇ ಪೇಜು, ಅಲ್ಲಿಂದ ಮುಂದುವರ್ಸೋಣ. ಕಲಹರ ದಂಪತಿಗಳೇ, ಕುಸುಮ ದಂಪತಿಗಳೇ, ನಿಮ್ಮೆಲ್ಲರಿಗೂ ಎಲ್ಲವೂ ತಿಳಿದೇ ಇದೆ. ಆದರೆ ಇಂದು ಸಂದರ್ಭವೊಂದು ಈ ವಿಷಯವನ್ನು ವಿವೇಚಿಸುವಂತೆ ಮಾಡಿದೆ ಎಂದು ನುಡಿದ ಗುರುವರ್ಯರು ಮಹಾರಾಜನಾದ ಕಲಹರನನ್ನು ನೋಡಿ, ನಿನಗೆ ವಾನಪ್ರಸ್ಥಿಯಾಗುವ ಸಂಕಲ್ಪ ಉಂಟಾಗಿದೆಯೇ ಎಂದು ಕೇಳಿದರು. ಅದಕ್ಕೆ ಕಲಹರ ದಂಪತಿಗಳು ಶಿರಸ್ಸನ್ನಾಡಿಸಿ ಹೌದೆಂದು ವ್ಯಕ್ತಪಡಿಸಿದರು. ಮತ್ತೆ ಗುರುಗಳು ಅವರನ್ನು ಕಳಿಸಲು ನಿಮ್ಮ ಮನಸ್ಸನ್ನು ಸಿದ್ಧವಾಗುತ್ತಿದೆಯಲ್ಲವೇ ಕುಸುಮ ಕೃಪಾಲ ಎಂದರು. ಆಗ ಕುಸುಮ ದಂಪತಿಗಳು, ನಿಮ್ಮ ಮಾರ್ಗದರ್ಶನವೇ ನಮಗೆ ಬೆಳಕು, ಶಕ್ತಿ, ಆಶ್ರಯ ಎಂದರು. ಗುರುಗಳು ಚತುರಾಶ್ರಮಗಳ ಬಗ್ಗೆ ಶತಪಥದ ಸುಂದರವಾದ ಉಕ್ತಿಯನ್ನು ಹೇಳಿದರು. ಬ್ರಹ್ಮಚರ್ಯಾಶ್ರಮಂ ಸಮೀಪ್ಯೆ ಗೃಹೇ ಭವೇತ್, ಗೃಹೀ ಭೂತ್ವಾ ವನೀ ಭವೇತ್, ವನೀ ಭೂತ್ವಾ ಪ್ರವ್ರಜೇತ್. ಜೀವಿಯ ವಿದ್ಯಾಪ್ರಾಪ್ತಿಗಾಗಿ, ಶಕ್ತಿ ಸಂಚಯಕ್ಕಾಗಿ ಬ್ರಹ್ಮಚರ್ಯ ಆಶ್ರಮವೇ ಆಶ್ರಯ. ಎಲ್ಲ ಬಗೆಯ ಉತ್ತಮ ವ್ಯವಹಾರಗಳಿಗಾಗಿ ಮತ್ತು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮಭೋಗಕ್ಕಾಗಿ, ಸ್ವಶಕ್ತಿ ವಿನಿಯೋಗಕ್ಕಾಗಿ ಗೃಹಸ್ಥಾಶ್ರಮವೇ ಆಶ್ರಯ. ಆದರೆ ಇಂದ್ರಿಯ ನಿಗ್ರಹ, ವಿಷಯ ತ್ಯಾಗ, ಧ್ಯಾನ, ಜ್ಞಾನ ವಿಜ್ಞಾನ ವರ್ಧನೆಗಾಗಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಅತ್ಯಗತ್ಯವಲ್ಲವೇ? ಲೋಕಸೇವೆಗಾಗಿ, ಮೋಕ್ಷ ಪ್ರಾಪ್ತಿಗಾಗಿ ಸರ್ವಸಂಗ ಪರಿತ್ಯಾಗ ರೂಪದ ಸನ್ಯಾಸ ಸ್ವೀಕಾರ. ಹೀಗೆ 4 ಆಶ್ರಮಗಳು ಆಯಾ ಸಮಯಕ್ಕೆ ಸ್ವೀಕರಣೀಯವೇ ಆಗಿದೆ. ಆದ್ದರಿಂದ ಕುಸುಮ ದಂಪತಿಗಳೇ, ನೀವು ನಿಮ್ಮ ಜನನೀ ಜನಕರು ತಪಶ್ಚರ್ಯೆಗೆ ಹೊರಡಲು ಅನುವಾಗಿರಿ ಎಂದು ಜ್ಞಾನಮಯವಾಗಿ ಬೋಧಿಸಿದರು. ಗುರುವಚನ ಕೇಳಿ ಕೂಡಲೇ ಕುಸುಮ ದಂಪತಿಗಳು ನಿಶ್ಚಿಂತರಾಗಿ ಸಮ್ಮತಿಸಿದರು. ಗುರುವರ್ಯ, ತಮ್ಮ ಆಗಮನವು ಸದಾ ದಿವ್ಯ ಪ್ರಕಾಶಯುಕ್ತವಾಗಿಯೇ ನಮ್ಮ ಚಿತ್ತಗಳನ್ನು ಬೆಳಗುತ್ತಿರುವುದು. ನಮ್ಮನ್ನು ಕುರಿತು ಇಂದು ಹೇಳಬೇಕಾದ ಜ್ಞಾನದ ವಿಚಾರಗಳನ್ನು ಬೋಧಿಸುವ ಕೃಪೆ ಮಾಡಿರಿ ಎಂದು ಕಲಹರ ದಂಪತಿಗಳು ಪ್ರಾರ್ಥಿಸಿದರು. ಕಲಹರ ನೃಪಾಲ, ನಿಮ್ಮಂತಹ ಉನ್ನತಾತ್ಮರಿಗಲ್ಲದೆ ಇನ್ಯಾರಿಗೆ ಬೋಧೆ ಮಾಡಿ ನಾನು ಕೃತಕೃತ್ಯನಾಗಲಿ ಹೇಳುವೆನು, ಆಲಿಸಿರಿ. ರಾಜೇಂದ್ರರೇ, ಮಾನವ ಜನ್ಮದ ಹಿರಿಮೆಯು ವರ್ಣನಾತೀತವಾಗಿದೆ.
ಸೃಷ್ಟಿಕರ್ತನಾದ ಸ್ವಯಂಭೂ ಪರಮಾತ್ಮನು ಅಖಿಲ ಬ್ರಹ್ಮಾಂಡದ ಒಂದು ಕಿರು ಮಾದರಿಯನ್ನು ಮಾನವನಲ್ಲಿಟ್ಟು ಸರ್ವಶಕ್ತಿಗಳನ್ನು ಒದಗಿಸಿಟ್ಟಿದ್ದಾನೆ. ಹೇಗೆ ಸಾಗರ ಜಲದ ಗುಣಗಳು ಜಲಬಿಂದುವಿನಲ್ಲಿಯೂ ಇವೆಯೋ, ಅಗ್ನಿಯಲ್ಲಿರುವ ಗುಣವು ಕಿಡಿಯಲ್ಲಿಯೂ ಇದೆಯೋ, ಹಾಗೆ ಬ್ರಹ್ಮಾಂಡದ ಗುಣ ಶಕ್ತಿಗಳು ಪಿಂಡಾಂಡದಲ್ಲಿಯೂ ಇವೆ. ಆದರೆ ಆ ಸತ್ಯವು ಅವಿದ್ಯಾವಶನಾದ ಮನುಷ್ಯನಿಗೆ ಅಜ್ಞಾತವಾಗಿಯೇ ಉಳಿದಿದೆ. ಕಠೋಪನಿಷತ್ತಿನ ಮಂತ್ರವೊಂದು ಹೀಗೆ ಘೋಷಿಸುತ್ತಿದೆ: ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂಃ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮಾನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮನ್ ಮೈಕ್ಷತ್ ಆವೃತಚಕ್ಷುಃ ಅಮೃತತ್ವಮಿಚ್ಛನ್. ಕಠೋಪನಿಷತ್ತು. ಈ ಮಂತ್ರದಂತೆ ಸ್ವಯಂಭೂ ಪರಮಾತ್ಮನು ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಜೀವಿಯು ಹೊರಗೆ ನೋಡುತ್ತಾನೆ, ಒಳಗೆ ನೋಡುವುದಿಲ್ಲ. ಎಲ್ಲೋ ಒಬ್ಬ ಧೀರನು ಅಮೃತತ್ವವನ್ನು ಬಯಸಿ ಚಕ್ಷಸ್ಸನ್ನು ಅಂತರ್ಮುಖಗೊಳಿಸಿ ಪ್ರತ್ಯೇಗಾತ್ಮನನ್ನು ದರ್ಶಿಸುತ್ತಾನೆ. ಆದರೆ ಎಲ್ಲರೂ ಧೀರರಾಗಿ ಹುಟ್ಟಿರುವುದಿಲ್ಲ. ಆದ್ದರಿಂದ ವಾನಪ್ರಸ್ಥಾಶ್ರಮ ಸ್ವೀಕರಿಸಿ ಜೀವಿಯು ಶೋಕ ಮೋಹಗಳ ವ್ಯಾಸನ ಅಧಿಕ್ಯದಿಂದ ಬಿಡಿಸಿಕೊಂಡು ಅಭ್ಯಾಸ, ವೈರಾಗ್ಯ, ವಿವೇಕಗಳನ್ನು ಹೊಂದುತ್ತಾನೆ. ನಂತರ ಅವನು ಪವಿತ್ರಾತ್ಮನಾದ ಕ್ಷಣವೇ ಆತ್ಮದರ್ಶನವಾಗುತ್ತದೆ. ಸೂರ್ಯೋದಯವಾದ ಕೂಡಲೇ ಕತ್ತಲೆಯು ಮಾಯವಾದಂತೆ ರಾಜ, ವಿಷಯ ಸಾಮೀಪ್ಯವು ಬೆಂಕಿಯನ್ನು ಮಡಿಲಲ್ಲಿ ಕಟ್ಟಿಕೊಂಡಂತೆ. ಎಂತಾದರೂ ವಿಷಯಗಳು ದ್ರವ್ಯ ರೂಪದಿಂದಲೂ ಜೀವರೂಪದಿಂದಲೂ ಆಕರ್ಷಿಸಿ ಇಂದ್ರಿಯ ಭೋಗ ವಾಂಛೆಯನ್ನು, ಮಮತಾ ಪಾಶವನ್ನು ಕೆಣಕುತ್ತವೆ. ಆದ್ದರಿಂದ ಏಕಾಂತದಲ್ಲಿ ಪತಿಯೊಡನೆ ಸತಿಯು ಸಾಧನೆಗಾಗಿ ಹೊರಡಲು ಶಾಸ್ತ್ರವು ಅನುಮತಿ ನೀಡಿದೆ. ಆದರೆ ಬ್ರಹ್ಮಚರ್ಯ ಪಾಲನೆ ಅವಶ್ಯವೆಂದು ಒತ್ತಿ ಘೋಷಿಸಿದೆ. ಹೀಗೆ ಭಾಸ್ಕರಾಚಾರ್ಯರು ಕಲ್ಹರ ದಂಪತಿಗಳಿಗೂ ಕುಸುಮ ದಂಪತಿಗಳಿಗೂ ಸಮಾಧಾನವಾಗುವಂತೆ ವಿಚಾರ ವಿಶ್ಲೇಷಣೆ ಮಾಡಿದರು. ಎಲ್ಲರನ್ನೂ ಮನಸಾರೆ ಆಶೀರ್ವದಿಸಿ ಭಾಸ್ಕರಾಚಾರ್ಯರು ಕಲ್ಹರನಿಗೆ ವಿವರಣಾತ್ಮಕವಾದ ಮಾರ್ಗದರ್ಶನವನ್ನು ಏಕಾಂತದಲ್ಲಿತ್ತು ಆಶ್ರಮಕ್ಕೆ ಹಿಂದಿರುಗಿದರು. ಕಲ್ಹರ ದಂಪತಿಗಳು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದರು. ತಮ್ಮ ಪೆನುಗೊಂಡೆ ರಾಜ್ಯದ ಮೇರೆಯನ್ನು ದಾಟಿ ವನಕ್ಕೆ ತೆರಳಿ ತಪೋನಿರತರಾದರು. ಈಗ ಇಲ್ಲಿ ಗುರುಗಳನ್ನ ಕುಸುಮ ದಂಪತಿಗಳು ಹಾಗೂ ಕಲ್ಹರ ದಂಪತಿಗಳು ಗುರುಗಳು ಅಲ್ಲಿ ಕೂತಿರ್ತಾರೆ. ಗುರುಗಳನ್ನ ಕೇಳ್ತಾರೆ, ಚತುರಾಶ್ರಮದ ಬಗ್ಗೆ ಸ್ವಲ್ಪ ಹೇಳಿ ಇರ್ತಾರೆ. ಚತುರಾಶ್ರಮಗಳು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಯಾವುದು ಅಂತ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, 4 ಆಶ್ರಮ. ಬ್ರಹ್ಮಚರ್ಯಾಶ್ರಮದಲ್ಲಿ ಅವ್ರು ಹೇಳ್ತಾರೆ ಅದರಲ್ಲೆಲ್ಲ ಪ್ಲಸ್ ಇರುತ್ತೆ. ನಮ್ಗೆ ಅವಾಗ ಶಕ್ತಿ ಬಲ ಇರುತ್ತೆ, ಏನ್ ಅನ್ಕೊಂಡ್ರು ಅದನ್ನ ಸಾಧಿಸ್ತೀವಿ. ಬ್ರಹ್ಮಚರ್ಯಾಶ್ರಮದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವೇನ್ ಬಯಸಿದ್ರು ಅದನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಬ್ರಹ್ಮಚರ್ಯಾಶ್ರಮದಲ್ಲಿ ಆವಾಗ ಏನ್ ಬೇಕಾದ್ರೂ ಕಲಿಬಹುದು, ಎಷ್ಟು ಬೇಕಾದ್ರೂ ಕಲಿಬಹುದು. ತಂದೆ ತಾಯಿ ಇಲ್ಲಿ ನಮ್ಗೆ ಹೇಳ್ತಾ ಇರ್ತಾರೆ, ಎಷ್ಟು ಬೇಕಾದ್ರೂ ಓದಪ್ಪ, ಎಷ್ಟು ಬೇಕಾದ್ರೂ ತಿಳ್ಕೊಳಪ್ಪ ಅಂತ. ಆದರೆ ಎಲ್ಲವನ್ನೂ ಮಾಡೋದಿಕ್ಕೆ ಅವರವರ ಸಾಮರ್ಥ್ಯ ಓದಿ ಅಂತ ಹೇಳಿ ಇದು ಅವರಿಗೆ ಪ್ರೋತ್ಸಾಹ ಕೊಡೋ ಅಂತವ್ರಿಗೆ ಓದುವ ಒಂದು ಇಚ್ಛೆ ಇರಲ್ಲ. ಓದುವ ಇಚ್ಛೆ ಇರೋರಿಗೆ ಈ ರೀತಿಯಾದಂತಹ ಪ್ರೋತ್ಸಾಹ ಸಿಗಲ್ಲ ಕೆಲವು ಸರ್ತಿ. ಆದ್ರಿಂದ ಹಲ್ಲಿರೋರು ಕಡ್ಲೆ ಇಲ್ಲ, ಕಡ್ಲೆ ಇರೋರ್ಗೆ ಹಲ್ಲಿಲ್ಲ ಅನ್ನೋ ಒಂದು ಗಾದೆ ಅದಕ್ಕೆ ಬಂದಿರೋದು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಹ್ಮಚರ್ಯಾಶ್ರಮದಲ್ಲಿ ಯಾರು ಏನ್ ಬೇಕೋ ಕಲ್ತು ಎಲ್ಲ ಮಾಡ್ತಾರೆ. ಗೃಹಸ್ಥಾಶ್ರಮದಲ್ಲಿ ಇಲ್ಲೆಲ್ಲ ಪ್ಲಸ್ ಇರುತ್ತೆ. ಗೃಹಸ್ಥಾಶ್ರಮದಲ್ಲಿ ಎಲ್ಲ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಕಲ್ತಿರೋ ವಿದ್ಯೆ ಅಲ್ಲಿ ಸಾರ್ಥಕ ಆಗುತ್ತೆ. ಯಾವುದೋ ಒಂದು ವೃತ್ತಿ ಜೀವನಕ್ಕೆ ನಾವು ಸೇರ್ಕೊಂಡು ಅರ್ಥವನ್ನ ಸಂಪಾದನೆ ಮಾಡಿ ಆ ಗೃಹಸ್ಥಾಶ್ರಮವನ್ನು ನಿಭಾಯಿಸುವಂತಹ ಒಂದು ಶಕ್ತಿನ ಪಡ್ಕೊಂಡಿರ್ತೀವಿ. ಅಲ್ಲಿ ಯಾರ್ಯಾರಲ್ಲಿ ಏನೇನು ಸಾಮರ್ಥ್ಯ ಇರುತ್ತೋ ಆಯಾ ಕಲೆ ಅಥವಾ ಒಂದು ವಿದ್ಯೆ ಅದನ್ನ ಸದುಪಯೋಗ ಮಾಡ್ಕೊಳ್ತಾ ಇರ್ತೀವಿ. ಅಲ್ಲಿ ಏನೇನು ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ ಕಲ್ತಿರ್ತೀವೋ ಅಷ್ಟು ಗೃಹಸ್ಥಾಶ್ರಮದಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಎಷ್ಟು ಜ್ಞಾನ ಇದ್ರೂ ಸಾಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ರು ಸ್ವಾಮೀಜಿ, ನೋಡಮ್ಮ, ಎಷ್ಟು ಜ್ಞಾನ ಪಡ್ಕೊಂಡ್ರು ಹೆಣ್ಮಕ್ಳು ಇನ್ನೂ ಪಡಿಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ
ಈಗಿನ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಾದ್ರೆ ಎಷ್ಟು ವಿಧದಲ್ಲಿ ನಾವು ತಿಳ್ಕೊಂಡಿದ್ರು ಕೂಡ ಸಾಕಾಗಲ್ಲ. ಏನೋ ಪ್ರಶ್ನೆಗಳು ಕೇಳ್ತಾರೆ, ಹೇಗೇಗೋ ಕೇಳ್ತಾರೆ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಇದಕ್ಕೆ ಯಾಕೆ ಮಾಡ್ಬೇಕು ಅಂತಾರೆ. ಒಂದ್ಸರ್ತಿ ನಮ್ ಪವಿತ್ರ ಕೇಳಿದ್ದು, ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಒಂದು ನವಗ್ರಹ ನೀಟಾಗಿ ಪ್ರತಿಷ್ಠೆ ಮಾಡಿರ್ತಾರೆ. ಒಂದು ಆ ದಿಕ್ಕಲ್ಲಿರುತ್ತೆ, ಒಂದು ನೇರ ದಿಕ್ಕಲ್ಲಿರುತ್ತೆ, ಒಂದೊಂದೊಂದೊಂದ್ ರೀತಿ ಯಾಕೆ ಮಾಡಿರ್ತಾರೆ. ನಾವ್ ಎಷ್ಟು ತಿಳ್ಕೊಂಡಿರ್ಬೇಕು ನೋಡಿ. ಆ ಮಗು ಕೇಳಿರುವಂತ ಒಂದು ಪ್ರಶ್ನೆಗೆ ಆನ್ಸರ್ ಹೇಳ್ಬೇಕು ಅಂದ್ರೆ, ನೋಡಮ್ಮ, ಗ್ರಹಗಳೆಲ್ಲ ಅದರ ದಿಕ್ಕಿನಲ್ಲೇ ಅದು ಹೋಗ್ತಾ ಇರುತ್ತೆ. ಯಾವಾಗ್ಲೂ ಒಂದು ಸೆಕೆಂಡ್ ಕೂಡ ನಿಲ್ಲಲ್ಲ. ಅದ್ ನಿಲ್ಲೋದೇ ಇಲ್ಲ, ತನ್ನ ಕೆಲ್ಸನ ನಿರಂತರವಾಗಿ ಮಾಡ್ತಾ ಇರುತ್ತೆ. ಹಾಗೆ ಈಗ ಅದಕ್ಕೆ ನೋಡಿ, ನವಗ್ರಹಗಳೇ ಒಂದ್ ನಿಮಿಷ ನಿಲ್ಲಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಸಾಕಪ್ಪ ನನ್ಗೆ ಅಂತ ನಾವು ನಿಲ್ತೀವಿ. ಆದ್ರೆ ತಮ್ಮ ಕರ್ತವ್ಯವನ್ನ ಅದೊಂದು ನಿಮಿಷ ಬಿಟ್ಟು ಮಾಡ್ತಾ ಇರುತ್ತೆ. ಯಾವುದು ನವಗ್ರಹಗಳು, ಆಮೇಲೆ ಎಲ್ಲಾ ಭೂಮಂಡಲಗಳಿರುವಂತಹ ಚಂದ್ರ, ಸೂರ್ಯ, ಏನೇನಿದೆ ಎಲ್ಲಾ ಗ್ರಹಗಳೂ ಕೂಡ ತನ್ನ ಕೆಲಸವನ್ನ ಆಯಾ ಅಕ್ಷಾಂಶ ರೇಖಾಂಶಗಳ ಮೇಲೆ ಅದು ಓಡಾಡ್ತಾ ಇರುತ್ತೆ. ಅದು ಏನು, ತನ್ನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಒಂದಕ್ಕೊಂದು ಇದಾಗ್ಬಿಟ್ರೆ ಬಹಳ ಕಷ್ಟ ಆಗುತ್ತಂತೆ ಜಗತ್ತಿಗೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಅದಕ್ಕೆಲ್ಲ ಒಂದು ರೇಖೆಯನ್ನ, ಅಂದ್ರೆ ಒಂದೊಂದು ಇದನ್ನ ಕೊಟ್ಬಿಟ್ಟು ಅದ್ರಲ್ಲೇ ನೀವು ಓಡಾಡ್ತಾರೆ ಇಂತ ಭಗವಂತ. ಅಂತಹ ಇದು ಗ್ರಹಗಳಿಗೂ ಕೂಡ ಒಂದು ರೇಖಾಂಶವನ್ನ ಹಾಕೊಟ್ಬಿಟ್ಟಿದ್ದಾನೆ, ಮಿತಿಯನ್ನ ಹಾಕೊಟ್ಬಿಟ್ಟಿದ್ದಾನೆ, ಇದ್ರಲ್ಲೇ ಓಡಾಡಿ ಅಂತ. ನಮ್ಗೇನ್ ಮಾಡಿದ್ದಾನೆ ಅಂದ್ರೆ, ಇಷ್ಟರಲ್ಲೇ ಓಡಾಡಿ ಅಂತ ಹೇಳಲಿಲ್ಲ, ಸ್ವತಂತ್ರ ಕೊಟ್ಬಿಟ್ಟ ಇಲ್ಲಿ ಭಗವಂತ. ನೋಡಿ, ಜಗತ್ ಹೀಗಿದೆ, ಯಾರೆಷ್ಟು ಬೇಕಾದ್ರೂ ಕಲೀರಿ. ದೊಡ್ಡ ಸಮುದ್ರ ಇದ್ದ ಹಾಗೆ, ಇದನ್ನ ಎಷ್ಟು ಬೇಕಾದ್ರೂ ಈಜ್ಬೋದು, ಇದ್ರಲ್ಲಿ ಎಷ್ಟು ಆಳಕ್ ಬೇಕಾದ್ರೂ ಇಳಿಬೋದು. ಹೀಗೆ ನಮ್ಗೆಲ್ಲ ಸ್ವತಂತ್ರ ಕೊಟ್ಟಿದ್ದಾನೆ ಇಲ್ಲಿ. ನಾವು ಆ ಸ್ವತಂತ್ರವನ್ನ ಸ್ವೇಚ್ಛಾಚಾರವಾಗಿ ಅದನ್ನ ಇಟ್ಕೊಳ್ದೆ, ನಾವು ಸದಾಚಾರವಾಗಿ ನಾವು ಅದರಿಂದ ಏನೇನು ಉಪಯೋಗ ಪಡ್ಕೊಳ್ತಾ ಬ್ರಹ್ಮಚರ್ಯಾಶ್ರಮದಲ್ಲಿ ನಾವು ಒಳ್ಳೆ ವಿದ್ಯೆಗಳನ್ನೇ ಕಲಿತು, ಸದಭ್ಯಾಸಗಳನ್ನೇ ಕಲಿತು. ಇವಾಗ ಈ ರಾಜ ಇದಾನಲ್ಲ, ಕುಸುಮ ಶ್ರೇಷ್ಠಿ, ಆ ಕುಸುಮ ಶ್ರೇಷ್ಠಿ ಗುರುಗಳ ಹತ್ರ ಕಲ್ತಿದ್ರಿಂದ ಅವರು ಗುರುಗಳ ಒಂದು ವಿದ್ಯೆ ಹೇಗಿರುತ್ತೆ, ಎಲ್ಲ ಮುಂದಿನ ಒಂದು ಭವಿಷ್ಯಕ್ಕೆ ತಳಪಾಯ ಆಗಿರುತ್ತೆ. ಹೇಗಿರ್ಬೇಕು, ಯಾವ ರೀತಿ ಅವನು ರಾಜ್ಯಭಾರ ಮಾಡ್ಬೇಕು, ಗುರುಗಳು ಹೇಳ್ಕೊಟ್ಟಿರೋದು ರಾಜ್ಯಭಾರ ಮಾಡ್ಬೇಕಾದ್ರೂ ಆಗ್ಲಿ, ಒಂದು ಸಂಸಾರವನ್ನು ನಿಭಾಯಿಸೋದಕ್ಕಾಗ್ಲಿ, ಎಲ್ಲದಕ್ಕೂ ಗುರುಗಳ ಒಂದು ಅನುಗ್ರಹ ಬೇಕಾಗುತ್ತೆ ಇಲ್ಲಿ. ಯಾಕೆಂತ ಹೇಳಿದ್ರೆ, ಗುರುಗಳ ಅನುಗ್ರಹವೂ ಬೇಕು, ಅವರು ತಿಳಿಸಿದಂತಹ ಏನ್ ವಿಷಯ ತಿಳಿಸಿರ್ತಾರೋ ಅದನ್ನ ಅನುಕರಣೆಗೂ ತಂದಿರ್ಬೇಕು. ಹೀಗೆ ಅವರು ಏನೇನ್ ಕಲ್ತಿರ್ತಾರೋ ಅದನ್ನೆಲ್ಲ ಈಗ ಇದು ಕುಸುಮ ಶ್ರೇಷ್ಠಿ ಹಾಗೂ ಕುಸುಮಾಂಬೆ ಜೀವನದಲ್ಲಿ ಅವರು ಸಿದ್ಧರಾಗಿದ್ದಾರೆ ಮಾಡೋದಿಕ್ಕೆ. ಅವರನ್ನ ರಾಜ್ಯಭಾರಕ್ಕೆ ವಹಿಸಿ ಕಲ್ಲಹರ ದಂಪತಿಗಳು ಏನ್ ಮಾಡ್ತಾ ಇದ್ರೆ, ನಮ್ ಕರ್ತವ್ಯ ಮುಗಿತಪ್ಪ, ನಿನ್ನಿಷ್ಟು ವರ್ಷ ಬೆಳೆಸಿದ್ವಿ, ನಿನ್ಗೊಳ್ಳೆ ಸಂಸ್ಕಾರ ಕೊಟ್ವಿ, ನಾವು ನಮ್ಮ ಜೀವನೋನ್ನತಿಯ ಬಗ್ಗೆ ನಾವು ಹೋಗ್ಬೇಕಲ್ವಾ. ಯಾಕೆಂದ್ರೆ ಅದನ್ನು ಹೇಳಿದ್ದಾರೆ ನೋಡಿ, ನಮ್ಗೆ ಇಂದ್ರಿಯಗಳನ್ನೆಲ್ಲ ಭಗವಂತ ಬಾಧ್ಯದಲ್ಲಿ ಇಟ್ಬಿಟ್ಟ, ಜ್ಞಾನದ ನಿಧಿಯನ್ನ ಒಳಗಡೆ ಇಟ್ಬಿಟ್ಟ. ನಾವೇನ್ ಮಾಡ್ತೀವಿ, ಬೇಗ ಕಣ್ಣು ಹೊರಗಡೆನೇ ನೋಡುತ್ತೆ, ಅದ್ರಲ್ಲೇ ನಾವು ತನ್ಮಯರಾಗ್ಬಿಡ್ತೀವಿ, ನಾವು ಒಳಗಡೆ ಪ್ರಪಂಚದ ಕಡೆ ಹೋಗೋದೇ ಇಲ್ಲ. ಆದ್ರಿಂದ ನಾವು ವಾನಪ್ರಸ್ಥಾಶ್ರಮದಲ್ಲಾದ್ರೂ ಕೊನೆಗೆ ನಮ್ಮ ಈ ಜಗತ್ತಿನ ಏನೇನು ಕರ್ತವ್ಯಗಳಿದೆಯೋ ಅದನ್ನೆಲ್ಲ ಮುಗಿಸಿದಾದ್ಮೇಲೆ ನಮ್ಮ ಉನ್ನತಿ ಅಂದ್ರೆ ನಾವು ಅಂತರ್ಮುಖರಾಗಿ ನಮ್ಮ ಮನಸ್ಸು ಬುದ್ಧಿಗಳನ್ನು ಶುದ್ಧಿ ಮಾಡಿಕೊಂಡು ಮುಂದೆ ನಾವು ನಮ್ಮಲ್ಲಿರುವಂತಹ ಒಂದು ಚೈತನ್ಯವನ್ನ ನಾವು ಅದರಲ್ಲಿ ಒಂದಾಗೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ, ಈಗ ಇದಕ್ಕೆಲ್ಲ ಇಂದ್ರಿಯ ಸಂಯಮ ಬೇಕು. ಇಂದ್ರಿಯ ಸಂಯಮ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ವಾಗೇಂದ್ರಿಯದ ಸಂಯಮ ಮಾಡಿದ್ರೆ ಮಾತೇ ಆಡಬಾರ್ದ? ನಮ್ಗೆ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಇಂದ್ರಿಯ ಸಂಯಮ ಅಂದ್ರೆ ಸುಮ್ಮನೆ ಹಾಗೆ ಕೂತಿರ್ಬೇಕಾ, ಏನು ಕೆಲಸ ಮಾಡ್ದೆ? ಆಗಲ್ಲ. ಯಾವಾಗ ಏನ್ ಕೆಲಸ ಮಾಡ್ಬೇಕು ಆ ಕೆಲಸದಲ್ಲೇ ತನ್ಮಯರಾಗಿದ್ದು, ಆ ಕೆಲಸವನ್ನ ನಾವು ಪೂರ್ಣವಾಗಿ ಸರಿಯಾಗಿ ಮಾಡಬೇಕು, ಸರಿಯಾದ ಸಮಯದಲ್ಲಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಹೊತ್ತಿಗೆ ಹೇಳ್ಬೇಕು ಅಂತಂದಾಗ ನಾವೇನಾದ್ರೂ ಸ್ವಲ್ಪ
ವಿಳಂಬವಾಗಿ ಎದ್ದಾಗ, ಅಂದ್ರೆ 4 ಗಂಟೆಗೆ ಹೇಳೋದು 5 ಗಂಟೆಗೆ ಇದ್ರೆ 1 ಅವರ್ ನಮ್ಗೆ ಆತರ ಆಗ್ಬಿಡುತ್ತೆ. ನಮ್ಮ ಸಾಧನೆಗಳೇನು ಅಲ್ಲಿ ಮಾಡ್ಕೊಳಕ್ ಆಗಲ್ಲ. ಆದ್ರಿಂದ ಸಮಯ ಪಾಲನೆ ಮೊದಲು ಬೇಕು. ಹೀಗೆ ಇಂದ್ರಿಯಗಳ ಮೇಲೆ ನಿಗ್ರಹ ಸಾಧಿಸೋದಿಕ್ಕೆ ಸಮಯ ಪಾಲನೆ ಬೇಕು, ಏಕಾಗ್ರತೆ ಬೇಕು. ಯಾವ ಕೆಲಸದಲ್ಲಿ ತೊಡಗಿರ್ತೀವೋ ಆ ಕೆಲಸದಲ್ಲಿ ಪೂರ್ಣ ತನ್ಮಯರಾಗಿರ್ಬೇಕು. ಕೊನೆಗೊಂದು ಕಸ ಗುಡಿಸಿ ಅದರಲ್ಲಿ ತನ್ಮಯರಾಗಿ ಆ ಕೆಲಸ ಮಾಡಬೇಕು. ಅಥವಾ ಅಧ್ಯಯನದಲ್ಲಿರ್ಲಿ, ಅಧ್ಯಯನದಲ್ಲೇ ನಮ್ಮ ಮನಸ್ಸು ಪೂರ್ಣವಾಗಿ ಇರಬೇಕು. ಇಲ್ಲಿ ಸ್ವಲ್ಪ ಹೊತ್ತಿದ್ದು ಬೇರೆ ಕಡೆ ಹೋದ್ರೆ ಅದು ಅಪ್ರಯೋಜನ ಆಗುತ್ತೆ, ಸಮಯದ ಸದುಪಯೋಗ ಆಗಲ್ಲ. ಯಾಕೆ, ನಾವೆಷ್ಟು ಕಷ್ಟಪಟ್ಟು ಇವತ್ತು 1 ಗಂಟೆ ಉಳಿಸ್ಕೊಂಡು ಬಂದು ಈ ಒಂದು ಚಿಂತನ ವಾಸವಿ ದೇವಿ ದರ್ಶನಂ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಬರ್ಬೇಕಪ್ಪ, ಅಯ್ಯೋ ಇವತ್ತು ಗುರುವಾರ ಅಲ್ವಾ, 4 ಗಂಟೆ ಆಯ್ತು ಅಂತ ಬರ್ತೀವಿ. ರೆಗ್ಯುಲಾರಿಟಿ 4 ಗಂಟೆಗೆ ಸರಿಯಾಗಿ ಬರ್ಬೇಕು ಅಂತ. ಆದ್ರೆ ಇಲ್ಲಿಗೆ ಕೂತ್ಕೊಂಡಿದ ತಕ್ಷಣ ನಮ್ಮ ಮನಸ್ಸು ಇಲ್ಲೇ ಇಟ್ಬಿಡ್ಬೇಕು. ಅದು ಹೇಗಿರ್ಬೇಕು ಅಂದ್ರೆ, ಈ ವಿವೇಕಾನಂದರು ಅಂತ ಹೇಳ್ತಾರೆ, ಅವರು ಏನೋ ಒಂದು ಹಿಂದೆ ಸಿಮೆಂಟ್ ಅಲ್ವಂತೆ ಏನೋ ಇದನ್ನ ಹಾಕ್ತಾ ಇದ್ರು. ಅದು ಎಲ್ಲಿ ಹಾಕಿದ್ರೆ ಅಲ್ಲೇ ಕೂತ್ಕೊಂಡು ಬಿಡ್ತಾ ಇತ್ತಂತೆ. ಹಾಗೆ ನಮ್ಮ ಬುದ್ಧಿ, ಮನಸ್ಸು, ಶರೀರ ಎಲ್ಲವೂ ಎಲ್ಲಿರ್ಬೇಕೋ ಅಲ್ಲೇ ಇರೋದಕ್ಕೆ ನಾವು ಅಭ್ಯಾಸ ಮಾಡೋದು ಏಕಾಗ್ರತೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಸಂಪಾದನೆ ಮಾಡಿ ನಾವು ಏನನ್ನು ತಿಳ್ಕೊಂಡಿರ್ತೀವೋ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ವಾನಪ್ರಸ್ಥಾಶ್ರಮ. ಆ ಒಂದು ವಾನಪ್ರಸ್ಥಾಶ್ರಮಕ್ಕೆ ಇವಾಗ ಕಲ್ಲಹರ ದಂಪತಿಗಳು ಹೊರಡ್ತಾ ಇದ್ದಾರೆ. ಇದು ಆದ್ಮೇಲೆ ಸನ್ಯಾಸಾಶ್ರಮ ಹೇಳಿದ್ದಾರೆ. ಆ ಸನ್ಯಾಸಾಶ್ರಮದಲ್ಲಿ ನಾವು ಏನು ಬಟ್ಟೆಗಳನ್ನ ಬದಲಾವಣೆ ಮಾಡದೇ ಇದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ಒಂದು ಬಟ್ಟೆಯನ್ನು ನಾವು ಹಾಕೊಂಡು ಮನಸ್ಸಿಗೆ ಜ್ಞಾನದ ಬಟ್ಟೆ, ಅರಿವಿನ ಅರಿವೆಯನ್ನು ಹಾಕೊಂಡು ನಾವು ಜೀವನ ಸಾಗಿಸ್ತಾ ಇದ್ರೆ ಅದೇ ಸನ್ಯಾಸಾಶ್ರಮ ಆಗುತ್ತೆ. ಆದ್ರಿಂದ ಅಂತಹ ಒಂದು ಪವಿತ್ರವಾದ ಆಶ್ರಮಕ್ಕೆ ಈ ಕಲ್ಲಹರ ದಂಪತಿಗಳು ಇವಾಗ ಹೋಗ್ತಾ ಇದ್ದಾರೆ. ಆ ಊರನ್ನು ಬಿಟ್ಟು, ಅಂದ್ರೆ ಅವರು ಪೆನುಗೊಂಡೆ ಒಂದು ಇದಿರುತ್ತೋ ಅದ್ರ ಎಲ್ಲಿವರೆಗೂ ಇರುತ್ತೋ ಅದನ್ನು ಬಿಟ್ಟು ಅರಣ್ಯಕ್ಕೆ ಹೋಗಿ ಅಲ್ಲಿ ಯಾವ್ದಾದ್ರು ಆಶ್ರಮಗಳಲ್ಲಿದ್ದು ಅವರು ಸಾಧನೆ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಅವರನ್ನ ಏನ್ ಮಾಡ್ತಾರೆ ಅದು ಕೊಟ್ಟಿಲ್ಲ. ಮುಂದೆ ಸಂತಾನ ಪ್ರಾಪ್ತಿಗೆ ತಿರ್ಗಾ ಇವ್ರದೇ ತಗೊಂಡ್ಬಿಟ್ರು. ಸರಿ, ನಮ್ಮ ಮುಂದಕ್ಕೆ ಹೋಗಿ ಸಂತಾನ ಪ್ರಾಪ್ತಿಗೆ ಸದುಪಾಯ. ಅರಮನೆಗೆ ಭೂಷಣ ಪ್ರಾಯರಾಗಿದ್ದ ಕಲಹರ ದಂಪತಿಗಳು ವನಕ್ಕೆ ತೆರಳಿದ ಬಳಿಕ ಕುಸುಮ ದಂಪತಿಗಳು ಗುರುವಚನ ಪಾಲಿಸಿದ ತೃಪ್ತಿಯಿಂದ ಕೆಲವು ದಿನ ಸ್ಥಿರಚಿತ್ತರಾಗಿದ್ದರು. ಕೆಲವು ದಿನ ಮಣಿಕುಂಡಲ ದಂಪತಿಗಳು ಬಂದು ಅರಮನೆಯಲ್ಲಿದ್ದರು. ತನ್ನ ಸುಗುಣವತಿ ಪುತ್ರಿಗೆ ಮಕ್ಕಳಾಗಲಿಲ್ಲವೆಂಬುದು ಅವರಿಗೂ ಬಾಧೆಯನ್ನು ಉಂಟುಮಾಡಿತ್ತು. ಒಂದು ದಿನ ಮಣಿಕುಂಡಲನು ತನ್ನ ಪುತ್ರಿಯೊಡನೆ ಹೀಗೆ ಹೇಳಿದನು: ಸುಕುಮಾರಿ, ಏನೂ ತಿಳಿಯದ ಮುಗ್ಧ ಮಗಳಾಗಿದ್ದವಳು ನೀನು ಈ ರಾಜಮನೆತನಕ್ಕೆ ಸೇರಿ ಎಷ್ಟು ಬೇಗ ಬೆಳೆದು ಪ್ರೌಢಳಾಗಿಬಿಟ್ಟೆ. ನಿನ್ನನ್ನು ನೋಡಿದರೆ ನಾನೇ ಎಷ್ಟೊಂದು ಕಲಿಯಬೇಕೇನೋ ಎನಿಸುವುದು ಎಂದನು. ಕುಸುಮಾಂಬೆ: ತಂದೆಯೇ, ನೀವು ಸದಾ ತಂದೆಯಾಗಿಯೇ ಇರಿ. ಆದರೆ ನಾನು ಮಾತ್ರ ಮಗಳಾಗಿದ್ದವಳು ಯುವರಾಜನ ಧರ್ಮಪತ್ನಿಯಾಗಿ ಈಗ ಪೆನುಗೊಂಡೆ ರಾಜ್ಯದ ರಾಣಿಯಾಗಿರುವೆನಲ್ಲವೇ? ಸ್ಥಾನಕ್ಕೆ ತಕ್ಕ ಜ್ಞಾನ, ನಡೆ, ನುಡಿ, ಭಾವ, ವಿಚಾರಗಳಿರಬೇಕಲ್ಲವೇ ಎಂದು ವಿನಯದಿಂದ ಉತ್ತರಿಸಿದಳು. ಒಮ್ಮೆ ಅರಮನೆಯಲ್ಲಿ ಅಮಾತ್ಯಶೇಖರ ಧನುರ್ಧಾರ್ಯನು, ಕುಸುಮ ಭೂಪಾಲನು, ಮಣಿಕುಂಡಲ ದಂಪತಿಗಳು ಮಾತನಾಡುತ್ತಿದ್ದರು. ಯೋಗಕ್ಷೇಮ ಸಮಾಚಾರಗಳು ಮುಗಿದವು. ಮಣಿಕುಂಡಲನು ಅಳಿಯಂದಿರೆ ಅಪುತ್ರಸ್ಯ ಗತಿರ್ನಾಸ್ತಿ ಎಂತಲೂ, ಪುನ್ನಾಗ ನರಕಾತ್ರಾಯತೆ ಇತಿ ಪುತ್ರಃ ಎಂತಲೂ ಲೋಕೋಕ್ತಿಗಳು ಇವೆಯಲ್ಲವೇ ಎಂದನು. ಧನುರ್ಧಾರ್ಯನು, ರಾಜನ್, ನಿಮ್ಮೀ ವಂಶ ಪರಂಪರೆಯ ಜನ್ಮಸಿದ್ಧ ಹಕ್ಕಾದ ರಾಜ್ಯಾಧಿಪತ್ಯದ ಸಿಂಹಾಸನ ಆರೋಹಣಕ್ಕೆ ಸಮರ್ಥ ಪುತ್ರನು ಜನಿಸಬೇಕಲ್ಲವೇ? ನಿಮ್ಮ ವಂಶಜರ ಸಾಧನೆ ಸಿದ್ಧಿಗಳ ಫಲದಿಂದಲೂ ತಂದೆ ತಾಯಿಗಳ ಸಂಸ್ಕಾರ ವಿಶೇಷದಿಂದಲೂ ಉತ್ತಮಾಧಿಕಾರಿಯೊಬ್ಬನು ಜನಿಸಿ ಬರಬೇಕು. ಆಗ ರಾಜ್ಯಕ್ಕೂ ಹಿತ, ರಾಜಕುಲಕ್ಕೂ ಹಿತ, ರಾಣಿಯ ಮನಕ್ಕೂ ನಿಜಕ್ಕೂ ಸುಕೃತ ಫಲ. ಸಕಲ ಶಕ್ತಿ ಜ್ಞಾನ ಸಂಪನ್ನರಾದ ತಾವು ಶೌರ್ಯ, ವೀರ್ಯ, ಸ್ಥೈರ್ಯ, ಧೈರ್ಯ, ಔದಾರ್ಯ, ಧರ್ಮ, ಸದಾಚಾರ ಸಂಪನ್ನರು.
ನಿಮ್ಮ ಸುತನಾಗಿ ಜನ್ಮ ತಾಳಲು ಅವನು ಯೋಗಿಯಾಗಿರಬೇಕು, ಇಲ್ಲವೇ ದೇವಪುರುಷನಾಗಿರಬೇಕು. ತಮಗೆ ಅಂತಹ ಪುತ್ರನಾದರೆ ನಮ್ಮಿ ಪೆನೆಗೊಂಡೆಗೆ ಮಹಾಭಾಗ್ಯೋದಯವಾಗುವುದು. ಇಷ್ಟು ಸಂಭಾಷಣೆ ನಡೆಯುವಷ್ಟರಲ್ಲಿ ಕುಸುಮಾಂಬೆಯು ಬಂದು ಆಸೀನಳಾದಳು. ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಪೆನುಗೊಂಡೆಯ ಪ್ರಜಾಕೋಟಿಯು ರಾಜನ ಧರ್ಮ ಮಾರ್ಗವನ್ನೇ ಅನುಸರಿಸುತ್ತಿದೆ. ರಾಜ ಪ್ರತ್ಯಕ್ಷ ದೇವತಾ, ಅಂದರೆ ರಾಜನೇ ಪ್ರತ್ಯಕ್ಷ ದೇವರು ಎಂದು ಭಾವಿಸಿ ರಾಜಭಕ್ತಿಯನ್ನು ರಾಜ್ಯಪ್ರೇಮವನ್ನು ಬೆಳೆಸಿಕೊಂಡಿದ್ದಾರೆ. ಇಂಥ ಪ್ರಭುಗಳಿಗೆ ಸಂತಾನವಾದರೆ ಕುಲಕ್ಕೂ ದೇಶಕ್ಕೂ ಮಹತ್ತರ ಭಾಗ್ಯೋದಯವಲ್ಲವೇ ಎಂದಳು ಕುಸುಮಾಂಬೆ. ಹಾಗೆಯೇ ಮಾತು ಮುಂದುವರಿಸಿ ನುಡಿದೇ ಬಿಟ್ಟಳು. ನಾನೇನು ಆಧ್ಯಾತ್ಮಿಕ ಸಿದ್ಧಿ ಪಡೆದವಳೇ, ಯಾವ ದುಃಖವೂ ಸೋಂಕದಂತಿರಬೇಕಾದರೆ ಎಂದಳು ಒಳದನಿಯ ಕಾವಿನಿಂದ. ಎಲ್ಲವನ್ನೂ ಆಲಿಸುತ್ತಿದ್ದ ನರೇಶ ಕುಸುಮಗುಪ್ತನು ಇದಕ್ಕೊಂದು ಮಾರ್ಗದರ್ಶನವನ್ನು ಗುರು ಭಾಸ್ಕರಾಚಾರ್ಯರಿಂದ ಪಡೆಯೋಣ, ನಾಳೆ ಅರಮನೆಗೆ ಆಗಮಿಸಲು ಗುರುಗಳಿಗೆ ಸಂದೇಶ ಕಳಿಸಿರಿ ಎಂದು ಅಮಾತ್ಯರಿಗೆ ತಿಳಿಸಿದನು. ಸಾಕು. ಇಲ್ಲಿ ತಂದೆ ತಾಯಿ ಅವ್ರದ್ದೊಂದು ಜವಾಬ್ದಾರಿಯನ್ನು ಮುಗಿಸ್ಕೊಂಡು, ಕರ್ತವ್ಯ ಮುಗಿಸ್ಕೊಂಡು, ಮಕ್ಕಳ ಜವಾಬ್ದಾರಿಯನ್ನು ಮುಗಿಸ್ಕೊಂಡ್ರು. ಮಗನಿಗೆ ಮಕ್ಕಳಾಗಿಲ್ವಲ್ಲ ಅಂತ ಸ್ವಲ್ಪ ದಿನ ಕಾದ್ರು. ಆದ್ರೂ ಕೂಡ ಅವ್ರಿಗಾದಷ್ಟು ಸಮಯದಲ್ಲಿ ಆಗ್ಲಿಲ್ಲ, ಇನ್ನು ನಮ್ಮ ಒಂದು ಸಾಧನೆಗೆ ಸಮಯ ವಿಳಂಬ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರ ಸಾಧನೆಗೆ ಹೊರಟು ಬಿಡ್ತಾರೆ. ಆದ್ರೆ ಇಲ್ಲಿ ನೋಡಿ ಹೇಳ್ತಾರೆ, ಇವಾಗ ಆಯಾ ಸ್ಥಾನದಲ್ಲಿ ಇವಾಗ ಒಂದು ಹೆಣ್ಮಗಳು ನಾವು ಕೊಡ್ತೀವಿ. ನಮ್ಮ ಮನೇಲಿ ಇದ್ದಾಗ ಅಷ್ಟು ತಿಳುವಳಿಕೆ ಇಲ್ಲದೆ ಇದ್ರು ಕೂಡ ಯಾರ ಮನೆಗೆ ಆಕೆ ಸೇರ್ತಾಳೋ, ಯಾವ ರೀತಿ ಅಲ್ಲಿ ವಾತಾವರಣ ಇರುತ್ತೋ ಅದಕ್ಕೆ ಸರಿಯಾಗಿ ಹೊಂದಿಕೊಂಡು ಅಲ್ಲಿಯ ಜ್ಞಾನ ಪಡ್ಕೊಂಡು ಆ ಮನೆಗೆ ಆ ಮನೆಯನ್ನ ಬೆಳಗುವಂತಹ ಒಂದು ಜ್ಯೋತಿ ತರ ಆಗ್ತಾಳೆ. ಹಾಗೆ ಈ ಮಣಿಗುಪ್ತರು ಅಂದ್ರೆ ಮಣಿಗುಪ್ತಾದಿಗಳು, ಅವರು ಏನ್ ಮಾಡ್ತಾರೆ ಅಂದ್ರೆ, ಈ ಕುಸುಮಾಂಬೆಯ ತಂದೆ ತಾಯಿಗೆ ಯಾವಾಗ್ಲೂ ಯೋಚನೆ ಇರುತ್ತೆ, ನನ್ ಮಗಳೇನೋ ಎಲ್ಲಾ ರೀತಿಯಾಗಿ ಚೆನ್ನಾಗಿದ್ದಾಳೆ, ಎಷ್ಟು ಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾಳೆ, ನಾನು ಚಿಕ್ಕವಳಿಯಾಗಿದ್ದಾಗ ಏನು ಗೊತ್ತಿರ್ಲಿಲ್ಲ, ಇಷ್ಟು ಬೇಗ ಇಷ್ಟೆಲ್ಲ ನಿಭಾಯಿಸ್ಕೊಂಡು ಇವಾಗ ಆ ಒಂದು ಕುಸುಮ ಶ್ರೇಷ್ಠಿಯ ಪತ್ನಿಯಾಗಿ ಆ ಒಂದು ಕುಟುಂಬವನ್ನ, ಇಡೀ ರಾಜ್ಯವನ್ನ ಬೆಳಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ರಾಣಿಯಾಗಿ ಕೂತಿದ್ದಾಳೆ, ಎಂತಹ ಅದೃಷ್ಟನಪ್ಪ, ಎಷ್ಟು ಸಂಪಾದನೆ ಮಾಡ್ಬಿಟ್ಟಿದ್ದಾಳೆ ಜ್ಞಾನ ಅಂತ ಮಗಳ ಹತ್ರ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ತಂದೆ ತಾಯಿಗಿರುತ್ತೆ, ನನ್ನ ಮಗಳಿಗೆ ಒಂದು ಸಂತಾನ ಆಗ್ಲಿಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ವಂಶ ಬೆಳಿಬೇಕಾದ್ರೆ ಸಂತಾನ ಬೇಕು. ಆದ್ರೆ ಇಡೀ ರಾಜವಂಶ ಬೆಳಿಬೇಕು ಅಂದ್ರೆ ಈ ರಾಜನ ಒಂದು ವಂಶವಾಹಿನಿಗಳು ಹಾಗೇ ಬರ್ಬೇಕು ಅಂತ ನೋಡಿ. ಇವಾಗ ಲವಕುಶರು ಹುಟ್ಟಬೇಕಾದ್ರೆ ಈ ರಾಮನಿಂದ ದೂರ ಹೊರಟೋದ್ರು ಕೂಡ, ಕಾಡಲ್ಲಿ ಬಿಟ್ಟು ಬಂದ್ರು ಸೀತೆನ, ಅಲ್ಲಿ ಲವಕುಶರನ್ನ ಅವರ ತಂದೆ ಯಾವ ರೀತಿ ಬೆಳೆಸ್ತಾ ಇದ್ರು ಅದೇ ರೀತಿ ವಾಲ್ಮೀಕಿ ಮಹರ್ಷಿಗಳು ಬೆಳೆಸಿರ್ತಾರೆ. ಹಾಗೆ ಅದು ಆ ವಂಶದ ವಾಹಿನಿಗಳಿರುತ್ತಲ್ವಾ, ಅದನ್ನ ಹಾಗೆ ತಂದಿರುತ್ತೆ, ಅದು ಹಾಗೆ ಬೆಳ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಇಂತಹ ಉತ್ತಮವಾದಂತಹ ವಂಶವಾಹಿನಿ ಹಾಗೆ ಬೆಳೀತಾ ಬರ್ಬೇಕು. ಆ ಕುಸುಮಗುಪ್ತ ಎಷ್ಟು ಬುದ್ಧಿವಂತ ನೋಡಿ. ಅದು ಸಮಾಧಿ ಸಮಾಧಿ ಅನ್ನೋ ಒಬ್ಬ ಮಹರ್ಷಿ ಈ ರೀತಿ ಕುಸುಮಗುಪ್ತನಾಗಿ ಜನಿಸಿರ್ತಾನೆ, ಕುಸುಮಗುಪ್ತನಾಗಿರ್ತಾನೆ. ಆವಾಗ ಯೋಗಮಾಯೆ ಕನ್ನಿಕಾ ಪರಮೇಶ್ವರಿಯಾಗಿ ಜನಿಸ್ತಾಳೆ. ಹೀಗೆ ಎಲ್ಲವೂ ಒಲಗೂಡಿರುತ್ತೆ ಅಲ್ಲಿ. ಆದರೆ ಅಂತಹ ಒಂದು ಮಹತ್ತಾದಂತಹ ಒಂದು ಜೀವರಾಶಿಗೆ ಅಲ್ಲಿ ಒಂದು ಬೇಕು, ಮುಂದೆ ನಡೆಸ್ಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ಇರುವಂತಹ ಒಂದು ಜೀವಿ ಬೇಕಾಗತ್ತೆ. ಅದಕ್ಕೋಸ್ಕರ ಆ ಇವ್ರಿಗೆ ಅನ್ಸುತ್ತೆ, ಅವರ ತಂದೆ ತಾಯಿಗೆ, ನೋಡಮ್ಮ ಹೀಗಾಗಿದೆ ಅಂದ್ರೆ, ಹೌದು ಅವಳು ಹೇಳ್ತಾಳೆ, ಎಲ್ಲ ಆಧ್ಯಾತ್ಮ ತಿಳ್ಕೊಂಡಿದ್ರು ಕೂಡ ಏನೇ ಇಲ್ಲದೆ ಇದ್ರು ಅದ್ರ ಬಗ್ಗೆ ಯೋಚನೆ ಮಾಡದೇ ಇರುವಂತಹ ಒಂದಷ್ಟು ನನ್ನ ಹತ್ರ ಸಾಮರ್ಥ್ಯ ಇಲ್ಲ, ನನ್ನಲ್ಲಿ ಏನ್ ಕೊರತೆ ಇರುತ್ತೋ ಅದ್ರ ಬಗ್ಗೆ ನನ್ಗೆ ಯೋಚನೆ ಇರುತ್ತೆ ಅಂತ ಹೇಳ್ತಾಳೆ. ಅಂದ್ರೆ ಯಾವಾಗ ಹೇಳ್ತಾಳೆ ಗೊತ್ತಾ, ಆ ರಾಜನ್ನ ಈ ಅತ್ತೆ ಮಾವ ಅಂದ್ರೆ ಕುಸುಮ ಅಂದ್ರೆ ಕನ್ಯಾ ವಾಸವಿ ಅಪ್ಪ ಅಮ್ಮ
ಹೇಳ್ಬೇಕಾದ್ರೆ ಅಳಿಯ ಅಲ್ಲಿ ಹೋಗ್ತಿರ್ತಾರೆ, ಬನ್ನಿಪ್ಪ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕೇಳಿದಾಗ, ನೋಡಿ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಗೆ ರಾಜ್ಯನ ಹೇಗೆ ಪರಿಪಾಲನೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಒಂದು ಕುಟುಂಬದ ಬಗ್ಗೆನೂ ನೀವು ಯೋಚನೆ ಮಾಡಬೇಕಲ್ಲ, ಒಳ್ಳೆ ಸಂತಾನ ಬೇಕಲ್ವಾ. ಸಂತಾನ ಇಲ್ಲದೆ ಇದ್ರೆ ಮುಂದೆ ರಾಜ್ಯದ ಒಂದು ರಾಜ್ಯಭಾರವನ್ನು ವಹಿಸುವಂಥದ್ದು ಯಾರು? ಅಂತಹ ಒಂದು ಉತ್ತಮ ಒಂದು ಪ್ರಾಣಕ್ಕೆ ಅಂದರೆ ಉತ್ತಮ ಒಂದು ಜೀವಿ ಇಲ್ಲಿ ಬರ್ಬೇಕಲ್ವಾ. ಅದಕ್ಕೋಸ್ಕರ ಸಂತಾನದ ಬಗ್ಗೆ ಸ್ವಲ್ಪ ಆಲೋಚಿಸಿ ಅಂತ ಇಲ್ಲಿ ಹೇಳಿದಾಗ, ಆವಾಗ ಈ ವಾಸವಿ ಕೂಡ ವಾಸವಿಯಲ್ಲಿ ಕುಸುಮಾಂಬೆ ಕೂಡ ದನಿಗೂಡಿಸ್ತಾಳೆ. ನಾನೇನು ಎಲ್ಲ ಏನೇ ಈ ಕೊರತೆ ಇದ್ರು ಅದನ್ನೆಲ್ಲ ಬಿಟ್ಟು ಸಂತೋಷವಾಗಿರುವಂತಹ ಒಂದು ಆಧ್ಯಾತ್ಮವನ್ನು ಪೂರ್ಣವಾಗಿ ತಿಳ್ಕೊಂಡಿಲ್ಲ, ಅವಾಗ ನನಗೂ ನೋವಿರುತ್ತೆ ಅಂತ ಹೇಳಿದಾಗ, ಓಹೋ ಇವಾಗ ಅವರಿಗೆ ಅರಿವಾಗುತ್ತೆ ಕುಸುಮ ಶ್ರೇಷ್ಠಿಗೆ, ಏನೇ ಆಗ್ಲಿ ಅಪ್ಪ ಇದ್ರ ಬಗ್ಗೆ ನಾನು ಮುಂದೆ ಆಲೋಚನೆ ಮಾಡಬೇಕು, ಗುರುಗಳ ಹತ್ರ ಆಲೋಚಿಸಿ ಈ ಒಂದು ಕೊರತೆ ಏನಿದೆಯೋ ಅದನ್ನ ತುಂಬಿಕೊಳ್ಳೋದಿಕ್ಕೆ ಗುರುಗಳ ಒಂದು ವಿಚಾರವನ್ನು ಕೇಳ್ಕೊಳ್ಳೋಣ ಅಂತ ಅವ್ರಿಗೆ ಬರುತ್ತೆ. ಆವಾಗ ಏನ್ ಮಾಡ್ತಾರೆ, ಅವರು ಗುರುಗಳನ್ನ ಕೇಳೋದಿಕ್ಕೋಸ್ಕರ ಇಲ್ಲಿ ಬರ್ತಾರೆ. ಅಂದು ನಡೆದ ಸಂಭಾಷಣೆಯಲ್ಲಿ ಕುಸುಮ ಶ್ರೇಷ್ಠಿಗೆ ಸಂತಾನ ಪ್ರಾಪ್ತಿಗೆ ಇನ್ನೂ ತಡವೇಕೆ? ಗುರು ಭಾಸ್ಕರಾಚಾರ್ಯರ ಮುಖೇನ ಧಾರ್ಮಿಕ ಸದುಪಾಯ ಮಾಡಿ ದೇವರಲ್ಲಿ ಶರಣಾಗುವುದೊಂದೇ ನಮ್ಮ ಪಾಲಿನ ಪ್ರಧಾನ ಕರ್ತವ್ಯವೆಂದೆನಿಸಿತು. ಅಳಲೆಂದು ತೋಡಿಕೊಳ್ಳದಿದ್ದರೂ ಅವಳ ಪುತ್ರವಾಂಛೆ ಸ್ಪಷ್ಟವಾಗಿ ಗೋಚರಿಸಿತು. ಮತ್ತೆ ಮತ್ತೆ ತನ್ನ ರಾಣಿಯ ಸೌಮ್ಯ ಮುಖವೇ ಕಣ್ಮುಂದೆ ಬರುತ್ತಿತ್ತು. ಅವನ ಹೃದಯವು ಆಕೆಗಾಗಿ ಮಿಡಿಯಿತು. ಆ ವಿಶಾಲ ನೇತ್ರಗಳು, ಆ ಮಂದಹಾಸ, ಆ ಸದ್ದಿರದ ಇಂದ್ರಿಯ ಪಟುತ್ವ, ಗಂಭೀರ ನಡೆ, ನೀಲ ಜಡೆ, ಮೃದು ಪಲ್ಲವಗಳಂತಹ ವಚನಗಳು ಮಾಡಿಯೂ ಮಾಡದಂತಿರುವ ಕರ್ಮಕುಶಲತೆ, ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಎನ್ನುವಂತೆ ಯೋಚಿಸಿ ಆಡುವ ಹಿತ ಮಧುರ ವಿಚಾರಗಳು, ಅದರಲ್ಲೂ ಅವಳ ಸುಭಾಷಿತ ಜಾಣ್ಮೆ, ಹೀಗೆ ಒಂದೊಂದು ವಿಷಯದಲ್ಲೂ ಯಾರಿಗೂ ನೋವು ಉಂಟಾಗದಂತೆ ಬಾಳುವಳು. ಇಂತಹ ಸುಮನಸ್ಕಳಾದ ಸುಶೀಲೆಯ ಎದೆಯಲ್ಲಿ ವಸಂತ ಋತುವಿನ ಹೂ ಹಸಿರೆಲ್ಲ ಬಾಡಿ ಹೋಗಿ ಗ್ರೀಷ್ಮ ಋತುವಿನ ಉರಿ ಬಿಸಿಲಾಗಿ ಬಂದೀತು ಪುತ್ರವಾಂಛೆಯ ನಿರಾಶೆ ಎನ್ನಿಸಿತು. ರಾತ್ರಿಯ ಒಂದು ಹೊತ್ತಿನಲ್ಲಿ ಕುಸುಮ ಶ್ರೇಷ್ಠಿಗೆ ನಿದ್ರಾಭಂಗವಾಯಿತು. ನಮ್ಮೀರ್ವರ ಈ ಸಹಜೀವನದ ರಾಜ್ಯಾಧಿಪತ್ಯದಲ್ಲಿ ಸರ್ವ ಸೌಭಾಗ್ಯಗಳು ನಮ್ಮದಾಗಬೇಕು. ನನ್ನೀ ಜೀವನ ಸಖಿಯ ಬಯಕೆಯೇನು ಆಕಾಶ ಕುಸುಮವಲ್ಲವಲ್ಲ. ತಾಯ್ತನದ ಬಯಕೆ ಸ್ತ್ರೀಗೆ ಜನ್ಮಸಿದ್ಧ ಹಕ್ಕಲ್ಲವೇ? ಮಾತೃತ್ವದಿಂದ ಆಕೆಯು ಮಮತಾಲೋಕದಲ್ಲಿ ಪೂರ್ಣತ್ವ ಪಡೆಯುವಳಲ್ಲವೇ? ಹೇಳಿದಂತೆ ಕೇಳುವ ಪ್ರಾಣಸಖಿಯಲ್ಲ, ಹೇಳುವ ಮುನ್ನವೇ ಅರಿತು ನಡೆಯುವ ವನಿತೋತ್ತಮೆ. ನೋವು ಕಾವು ಅವಳ ಎದೆಯಲ್ಲಿದ್ದರೇನು, ನನ್ನ ಎದೆಯಲ್ಲಿದ್ದರೇನು, ಇಬ್ಬರಲ್ಲೂ ಇದ್ದಂತೆ ತಾನೇ ಎಂದೆಲ್ಲ ಯೋಚಿಸುತ್ತಾ ಈ ಬಾರಿ ನಾವು ಗುರು ಸನ್ನಿಧಿಯಲ್ಲಿ ಸುಮ್ಮನೆ ಆಲಿಸದೆ ಎಂತಹ ಕಠಿಣ ವ್ರತ ತಪಸ್ಸನ್ನುಗಳನ್ನಾದರೂ ಸರಿ ಗುರುಗಳಿಂದ ತಿಳಿದು ದೇವತಾ ಕೃಪಾ ಪಾತ್ರರಾಗಬೇಕು ಎಂದು ನಿರ್ಧರಿಸಿ ಹಾಯಾಗಿ ನಿದ್ರಿಸಿದನು. ಇಂಗ್ರೌಂಡ್ ಚದ್ವಿಸ್ನ ಯಾಕೆಂದ್ರೆ ಇನ್ನು ಮುಂದೆ ಇದಕ್ಕೆ ಹೋಗ್ತಾರೆ ಅನ್ಸುತ್ತೆ ಗುರುಗಳ ಹತ್ರ. ಆಮೇಲೆ ಇವರು ಇಲ್ಲ, ಗುರುಗಳನ್ನ ಅವ್ರು ಕರ್ಸ್ಕೊಂತಾರೆ ಅರಮನೆಗೆ. ಇವಾಗ ಇಷ್ಟೇ ಸಾಕ, ಇನ್ನು ಓದ್ಬೇಕಮ್ಮ? ಇಲ್ಲ ಇಷ್ಟು ಕೇಳ್ಬಿಡು, ಆಮೇಲೆ ಓದ್ತೀನಿ ಮುಂದಕ್ಕೆ. ಈಗ ಸಾಮಾನ್ಯವಾಗಿ ಏನನ್ಸುತ್ತೆ ಅಂದ್ರೆ, ಗಂಡ ತನ್ನ ಯೋಚನೆ ಬಗ್ಗೆ ಬಿಡ್ತಾರೆ, ಹೆಂಡತಿ ತನ್ನಲ್ಲಿರುವಂತಹ ಏನೋ ಕೊರತೆಗಳು, ಏನೋ ಹೇಳ್ಕೊಳಕ್ ಆಗುವಂತಹ ಸಮಯಗಳೇ ಸಿಗಲ್ಲ, ಹೀಗಾಗ್ತಾ ಇರುತ್ತೆ. ಆದ್ರೆ ಇವ್ರಿಗೂ ಹಾಗೆ ಅದ್ರ ಬಗ್ಗೆ ಇವರು ಕೂಲಂಕುಷವಾಗಿ, ಅಂದ್ರೆ ನಮ್ಮ ಕುಟುಂಬ ಹೇಗಿದೆ, ಏನ್ ಕೊರತೆ ಆಗಿದೆ, ಭಗವಂತ ಏನ್ ಕೊಟ್ಟಿಲ್ಲ ನಮ್ಗೆ, ಅದನ್ನ ಹೇಗ್ ಪಡಿಬೇಕು ಅನ್ನೋದನ್ನ ಅವನಿಗೂ ಕೂಡ ಒಂದ್ಸರ್ತಿ ಕುಸುಮ ಶ್ರೇಷ್ಠಿಗೆ ಒಂದಿನ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಅನ್ಸುತ್ತಂತೆ. ಯಾಕೆಂದ್ರೆ ಬೆಳಿಗ್ಗೆ ಹೊತ್ತೆಲ್ಲ ರಾಜ್ಯಭಾರದ ಒಂದು ಭಾರದಲ್ಲಿ ಅವರು ಮುಳುಗೋಗಿರ್ತಾರೆ. ಅದೇ ತಮ್ಮ
ಹೊರೆ ಅನ್ನೋ ಒಂದು ಭಾವದಲ್ಲಿ ಆ ಹೊರೆನ ಯಾವ ರೀತಿ ಪಾಲಿಸ್ಕೊಂಡು ಬರಬೇಕು, ಹೇಗೆ ಪಾಲಿಸ್ಬೇಕು ಅನ್ನೋದ್ರಲ್ಲಿ ಅವ್ರ ಜೀವನ ಪೂರ್ಣವಾಗಿ ಅಲ್ಲಿ ಲೀನ ಆಗ್ಬಿಟ್ಟಿರುತ್ತೆ. ಅವರ ಸ್ವಂತಿಕೆಯ ಬಗ್ಗೆ ಅಂದ್ರೆ ಅವರ ಕುಟುಂಬದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಅವ್ರಿಗೆ ಸಮಯ ಬೆಳಿಗ್ಗೆ ಸಾಲದೆ ಬರ್ಬೋದು. ಅದಕ್ಕೋಸ್ಕರ ಒಂದಿನ ರಾತ್ರಿ ಮಲಕೊಂಡಾಗ ಅವ್ರ ಅತ್ತೆ ಮಾವ ಹೇಳಿರ್ತಾರಲ್ಲ ಹೀಗೆ ಒಂದು ವಿಷಯ ಅಂತ, ಇವರು ಅದನ್ನ ಹೇಳಿರ್ತಾರೆ, ಈ ಕುಸುಮಾಂಬೆಯೂ ಹೇಳಿರ್ತಾಳೆ. ಅದಕ್ಕೆ ಹೌದು, ನನ್ನ ಹೆಂಡತಿಯಲ್ಲಿ ಏನೋ ಒಂದು ತಪಸ್ಸಿನ ಒಳಗಿನ ಒಂದು ನೋವು ಅಡಕವಾಗಿದೆ. ಆ ನೋವನ್ನ ಹೇಗ್ ನಿವಾರಣೆ ಮಾಡೋದು, ಸಂತಾನ ಬೇಕು ಅನ್ನೋ ಒಂದು ಒಳಗಡೆ ತಾಪ, ಅಂದ್ರೆ ಅಂತಹ ಒಂದು ತಾಪ ಅಂತ ಹೇಳಿದ್ರೆ ಅಂತಹ ಒಂದು ಬಯಕೆಯ ಒಂದು ನಿರಂತರ ಬಯಕೆಯ ಅಲ್ಲೇ ಇರುತ್ತೆ. ಅಲ್ಲಿ ತೃಪ್ತಿ ಅಲ್ಲ, ಅತೃಪ್ತಿ. ಆ ಬಯಕೆಯಲ್ಲೇ ಮನಸ್ಸು ತೊಡಗಿರುತ್ತೆ. ಹಾಗಾದ್ರೆ ಈ ನನ್ನ ಹೆಂಡತಿಯ ಯಾಕೆ ಅಂತ ಹೇಳಿದ್ರೆ ಅವಳು ಎಂತಹ ಮೃದುವದನಳು, ಅದನ್ನ ಬಹಳ ಚೆನ್ನಾಗಿ ಇಲ್ಲಿ ರಾಜ ತನ್ನ ಹೆಂಡತಿಯ ಇದನ್ನ ವರ್ಣನೆ ಮಾಡ್ಕೊಂಡು ಬಂದಿದ್ದಾರೆ. ವಿಶಾಲ ನೇತ್ರಗಳು, ಸತ್ತಿರದ ಇಂದ್ರಿಯ ಪಟುತ್ವ, ಅದು ಏನು ಗಲಾಟೆ ಮಾಡಲ್ಲ, ಪಟುತ್ವ ಅಷ್ಟೊಂದಿರುತ್ತೆ. ಗಂಭೀರವಾದ ನಡೆ, ಮೃದು ಪಲ್ಲವಗಳು ಎಲ್ಲ ಇಷ್ಟೊಂದು ಹೊಗಳಿ ಇಂತಹ ನನ್ನ ಹೆಂಡತಿಗೆ ಇದೊಂದು ಆಲೋಚನೆ, ಒಳಗಡೆ ನೋವಿದೆಯಲ್ಲ, ತಪನ ಇದೆಯಲ್ಲ, ಅದನ್ನ ಯಾವ ರೀತಿ ನಾನು ಪೂರ್ಣ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾರೆ. ಆದ್ರೆ ಅವ್ರು ಹೇಳೋದೇನೋ ಸರಿ, ಆದ್ರೆ ಈ ಹೆಂಡತಿಗೂ ಇರುತ್ತೆ ಒಳಗಡೆ ತನಗ್ ಬೇಕು, ಸಂತಾನ ಬೇಕು ಅನ್ನೋದು. ಅದಕ್ಕೆ ಹೇಳಿರೋದು ಸಂತಾನ ಬೇಕು ಅನ್ನೋದು ಹೆಣ್ಣು ಮಕ್ಕಳ ಒಂದು ಬಯಕೆ, ಅವರ ಒಂದು ಏನಪ್ಪಾ ಬಯಕೆ ಎಲ್ಲ ತಾನು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಒಳಗಡೆ ತಪನ ಇರುತ್ತೆ. ಹಾಗೆ ನನ್ನ ಹೆಂಡತಿ ಇದೇನು ಈ ಒಂದು ತಪನ ಏನಂತಹ ಕಷ್ಟ ಏನಲ್ಲ, ಇದನ್ನ ಹೇಗಾದ್ರೂ ಗುರುಗಳ ಒಂದು ಯಾವ ರೀತಿ ಗುರುಗಳ ಹತ್ರ ಹೇಳ್ತಾರೋ ಅಥವಾ ಎಂತಹ ಕಠಿಣ ಶ್ರಮವೇ ಆಗ್ಲಿ, ಕಠಿಣ ತಪಸ್ಸಾಗ್ಲಿ ಮಾಡ್ಬಿಟ್ಟು ನಾನ್ ಪಡ್ಕೊಳ್ಬೇಕು ಅನ್ನೋ ಒಂದು ಉದಾತ್ತವಾದ, ಅಂದ್ರೆ ಹೆಂಡತಿಗೋಸ್ಕರ ತಾನು ಮಾಡಿದ್ದು, ಅಂದ್ರೆ ತನಗೂ ಬೇಕು ಅಂತಿದ್ರು ಕೂಡ ಇಲ್ಲಿ ಹೆಂಡತಿಯನ್ನ ಅವಳು ಚೆನ್ನಾಗಿರ್ಬೇಕು. ಇಂತಹ ನನ್ನ ಮನಸ್ಸನ್ನ ಒಂಚೂರು ನೋಯಿಸದೆ ಯಾರಿಗೂ ಕೂಡ ಒಂದ್ ಮಾತಾಡ್ಬೇಕಾದ್ರೆ ಅವ್ರಿಗೆ ನೋವಾಗುತ್ತೋ ಇವ್ರಿಗೆ ನೋವ ತಿಳ್ಕೊಂಡು ಮೃದು ಮಧುರವಾಗಿ, ಅದು ಏನು ಅವಳು ಸುಭಾಷಿತವನ್ನು ಹೇಳೋದ್ರಲ್ಲಿ ಪರಿಪಕ್ವಳು, ಅಂದ್ರೆ ಸುಭಾಷಿತಗಳು ಎಲ್ಲೆಲ್ಲಿ ಏನೇನು ಹೇಳ್ಬೇಕು ಅಂತ ಆಕೆ ಗೊತ್ತಿರುತ್ತೆ. ಇಂತಹ ಒಂದು ಹೆಂಡತಿಯ ಒಂದು ನೋವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಆವಾಗ ಅವನ್ಗೆ ಆಲೋಚನೆ ಬರುತ್ತೆ. ಆ ರಾತ್ರಿ ಆಲೋಚನೆ ಮಾಡಿ ಏನ್ ಮಾಡೋಣ ಅನ್ನೋ ಒಂದು ಆಲೋಚನಾ ತರಂಗಗಳಲ್ಲಿ ಅವ್ರು ತನ್ಮಯನಾಗ್ಬಿಟ್ಟು ಬೆಳಿಗ್ಗೆಗೆ ಅದು ಏನ್ ಮಾಡೋಣ ಅಂತ ಒಂದು ನಿರ್ಣಯ ತಗೊಳ್ತಾರೆ ಇಲ್ಲಿ. ಮರುದಿನ ಆಶ್ರಮದ ಕರ್ತವ್ಯಗಳೆಲ್ಲವನ್ನೂ ನಿರ್ವಹಿಸಿ ರಾಜಗುರು ಭಾಸ್ಕರಾಚಾರ್ಯರು ಅರಮನೆಗೆ ತಮ್ಮ ಶಿಷ್ಯರೊಂದಿಗೆ ಆಗಮಿಸಿದರು. ಎಂದಿನಂತೆಯೇ ಕುಸುಮಶ್ರೇಷ್ಠಿ ಮತ್ತು ಕುಸುಮಾಂಬೆ ಗುರುವರಿಯರಿಗೆ ಅರ್ಘಪಾದ್ಯಾದಿಗಳನ್ನಿತ್ತು ಸತ್ಕರಿಸಿದರು. ಅಮಾತ್ಯ ಶೇಖರನು ವೇಳೆಗೆ ಸರಿಯಾಗಿ ಗುರು ಸಾಮೀಪ್ಯಕ್ಕೆ ಬಂದನು. ಅಲ್ಲಿಯೇ ಇದ್ದ ಮಣಿಕುಂಡಲನು ತನ್ನ ಪತ್ನಿಯೊಡನೆ ಬಂದು ಆಚಾರ್ಯರಿಗೆ ವಂದಿಸಿದನು. ಪೂರ್ವ ಯೋಜನೆಯಂತೆ ಎಲ್ಲವನ್ನೂ ವಿಶದವಾಗಿ ಚಿಂತಿಸಿ ನಿರ್ಣಯಿಸೋಣವೆಂದು ಎಲ್ಲರೂ ಗುರು ಸಾಮೀಪ್ಯದಲ್ಲಿ ಆಸೀನರಾದರು. ನರಶಾರ್ದೂಲ ಕುಸುಮ ಭೂಪ, ಇಂದು ನನ್ನ ಆಗಮನಕ್ಕೆ ಬಲವಾದ ಕಾರಣವಿರಬೇಕಲ್ಲವೇ? ನಿಮ್ಮ ಯೋಜನೆ ಏನೇ ಇರಲಿ ಹೇಳಿರಿ, ಸಾವಧಾನವಾಗಿ ನಿಧಾನವಾಗಿ ಸಮಾಲೋಚನೆ ಮಾಡೋಣ ಎಂದು ಆಚಾರ್ಯ ಉತ್ತಮರಾದ ಭಾಸ್ಕರರು ನುಡಿದರು. ಕುಸುಮಾಂಬೆಯು, ಗುರುದೇವ, ನಿಮ್ಮ ವಾತ್ಸಲ್ಯದಿಂದಲೇ ನಾನೀ ನರೇಶನ ಸತಿಯಾದೆ. ನಿಮ್ಮ ಅದೇ ವಾತ್ಸಲ್ಯದ ಮಗಳಾಗಿ ಮನಬಿಚ್ಚಿ ನನ್ನ ಅಳಲನ್ನು ತೋಡಿಕೊಳ್ಳುತ್ತಿರುವೆ. ಪೌತ್ರ ಭಾಗ್ಯ ದೊರೆಯುವ ತನಕ ಕಾಯದೆ ನಿಮ್ಮ ವಚನವನ್ನು ವೇದವೆಂದು ತಿಳಿದು ನಮ್ಮ ಮಾತೃಶ್ರೀ ಅತ್ತೆಯವರು ಪಿತೃಶ್ರೀ ಮಾವನವರು ವನಕ್ಕೆ ತೆರಳಲು ನಾವು ಸಮ್ಮತಿಸಿದೆವು. ಅದು ನಡೆದ ಕೆಲವೇ ದಿನಗಳು ನಮ್ಮ ಅರಮನೆಯಲ್ಲಿ ಎಂದಿನಂತೆಯೇ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದ್ದರೂ ನನ್ನ ಪಾಲಿಗೆ ಅರಮನೆಯಲ್ಲಿ ಶೂನ್ಯತೆಯ ಅನುಭವವಾಗುತ್ತಿದೆ ಎಂದು ದುಃಖಿಸಿದಳು.
ಆದ್ದರಿಂದಲೇ ಗುರುದೇವ, ನಮ್ಮ ಪಾಲಿಗೆ ಸರ್ವಸ್ವವೂ ನೀವೇ. ನಮ್ಮ ವಂಶೋದ್ಧಾರದ ಉಪಾಯವನ್ನು ನೀವೇ ತಿಳಿಸಬೇಕು, ನಮ್ಮನ್ನು ಉದ್ಧರಿಸಬೇಕು ಎಂದು ಕುಸುಮಗುಪ್ತನು ಗುರುಗಳಲ್ಲಿ ನಿವೇದಿಸಿಕೊಂಡನು. ಎಷ್ಟು ಹೇಳ್ತೀಯಾ? ಎಷ್ಟು ಕೇಳ್ತೀಯಾ? ಜಾಸ್ತಿ ಇದೆ ಅಲ್ಲ. ಅದೇ ಈಗ ಸಾಮಾನ್ಯವಾಗಿ ಶಿಷ್ಯರು ಗುರುಗಳನ್ನ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಮನಸ್ಸಲ್ಲಿ ಇವ್ರಿಗೆ ಸಂಕಲ್ಪ ಬಂದ ತಕ್ಷಣ ಅಲ್ಲಿ ಗುರುಗಳಿಗೆ ಪ್ರೇರಣೆ ಬರುತ್ತೆ. ಏನೋ ಇವತ್ತು ನಮ್ಮ ಶಿಷ್ಯರು ನನ್ನಲ್ಲಿ ಏನೋ ನಿವೇದಿಸಿಕೊಳ್ತಾರೆ, ಅವ್ರದ್ದೇನಿದೆ ಅಂತಾನು ಗೊತ್ತಿರುತ್ತೆ ಅವ್ರಿಗೆ, ಆದರೆ ಅವರಾಗಿ ಹೇಳಿರಲ್ಲ. ಗುರುಗಳು ಅರಮನೆಗೆ ಬರ್ತಾರೆ. ಸಾಮಾನ್ಯವಾಗಿ ಎಲ್ರು ಗುರುಗಳು ಬಂದಾಗ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಅವರ ಪಾದ ಪೂಜೆಯನ್ನು ಮಾಡಿ ಅವ್ರ ಹತ್ರ ಎಲ್ರು ಬಂದು ಕೂತ್ಕೊಳ್ತಾರೆ. ಗುರು ಸಾಮೀಪ್ಯದಲ್ಲಿ ಮಣಿಕುಂಡಲ, ಅವರ ಶ್ರೀಮತಿ, ಇವರು ಕುಸುಮ ಶ್ರೇಷ್ಠಿ, ಆಮೇಲೆ ಈ ಕುಸುಮಗುಪ್ತ, ಕುಸುಮಾಂಬೆ ಇಬ್ರು, ಜೊತೆಗೆ ಅಮಾತ್ಯ ಶೇಖರ ಅಂದ್ರೆ ಅವರ ಒಂದು ಮಂತ್ರಿ ಇರ್ಬೋದು ಅನ್ಸುತ್ತೆ, ಅಮಾತ್ಯನು ಅಲ್ಲಿ ಬಂದು ಏನೇನ್ ಬೇಕು ಅಲ್ಲೆಲ್ಲ ಸಿದ್ಧ ಮಾಡಿ ಎಲ್ಲ ರೆಡಿಯಾಗಿಟ್ಟಿರ್ತಾರೆ. ಆವಾಗ ನಿಧಾನವಾಗಿ ಹೇಳ್ತಾಳೆ ಕುಸುಮಾಂಬೆ. ಯಾಕೆ ಅಂದ್ರೆ ನೋಡಿ, ನನ್ನ ಆಗಮನ ನೀವು ನಿಮ್ಮಿಂದನೇ ಅಲ್ವಾ ಶುರು ಮಾಡೋದು, ಹಂಗೆ ನಿಮ್ಮಿಂದನೇ ನನಗಿನ್ನ ಇಂತಹ ಉತ್ತಮ ಪತಿಯನ್ನ ಕರುಣಿಸಿದ್ರಿ. ಈ ಒಂದು ರಾಜ್ಯದ ಒಡೆತನವನ್ನ ಮಾಡುವಂತಹ ಕುಸುಮ ಶ್ರೇಷ್ಠಿಯ ಪತ್ನಿಯಾಗಿ ನಾನು ಈಗ ಎಲ್ಲದರಲ್ಲೂ ಚೆನ್ನಾಗಿದ್ದೀನಿ. ಆದ್ರೆ ಏನಾಗಿದೆ ಅಂದ್ರೆ ಇವಾಗ ನಮ್ಮ ಅತ್ತೆ ಮಾವ, ತಂದೆ ತಾಯಿ ಸ್ಥಾನದಲ್ಲಿರುವಂತಹ ಅತ್ತೆ ಮಾವ ಇಲ್ಲಿ ರಾಜ್ಯವನ್ನ ಬಿಟ್ಟು ತಮ್ಮ ಒಂದು ಸಾಧನೆಗಾಗಿ ಹೊರಟೋಗಿದ್ದಾರೆ. ಆದ್ರೆ ಏಕೋ ಇಲ್ಲಿ ಕಳಾಹೀನವಾಗಿದೆ ಅರಮನೆ. ದೊಡ್ಡವ್ರು ಇರ್ಬೇಕು, ಇತ್ತ ಮಕ್ಳಿರ್ಬೇಕು. ಮಕ್ಳಿಲ್ದೆ ಇದ್ರ ಮನೆ ಅದು ಕಳೆ ಇರಲ್ಲ ಅನ್ನೋದು ಸತ್ಯ. ಯಾಕೆ ಅಂತ ಹೇಳಿದ್ರೆ ಈಕೆಗೆ ನನಗ್ ಬೇಕಪ್ಪ ಅನ್ನೋ ಆಸೆ ಒಳಗಡೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪೀಠಿಗೆನ ಹಾಕೊಂಡು ಏನೋ ನನಗೂ ಬೇಕು ಅಂತ ಅನ್ಸುತ್ತೆ ಗುರುಗಳೇ. ಇದಕ್ಕೇನಾದ್ರೂ ಈ ಯೋಚನೆ ಮಾಡೋದಕ್ಕೆ ಏನಾದ್ರೂ ಯೋಜನೆ ಇದ್ರೆ ಹೇಳಿ, ಸಾವಧಾನವಾಗಿ ನಿಧಾನವಾಗಿ ಸಮಾಲೋಚನೆ ಮಾಡೋಣ ಅಂತ ಆಚಾರ್ಯರಲ್ಲಿ ಭಾಸ್ಕರರಲ್ಲಿ ನುಡಿತಾರೆ. ಆಗ ಕುಸುಮಾಂಬೆ ಗುರುದೇವ ಅವರು ಹೇಳ್ತಾರೆ, ಏನಾದ್ರೂ ಯೋಚನೆ ಮಾಡೋಣ, ನಿಮ್ದೇನಾದ್ರೂ ಸಂಶಯಗಳಿದ್ರೆ ಕೇಳಿ ಅಂತ. ಆಗ ಕುಸುಮಾಂಬೆ ನಿಧಾನವಾಗಿ ಇಲ್ಲೆಲ್ಲ ಹೇಳ್ಕೊಂಡು ಬರ್ತಾಳೆ. ನಿಮ್ಮ ಪ್ರೀತಿಯಿಂದನೇ ನಾನು ಇಲ್ಲಿಗೆ ಬಂದೆ, ಹಾಗೆ ಹೀಗೆ ಅಂತ ಹೇಳಿ ನನ್ನ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಆ ಆಸೆ ನೆರವೇರ್ತಾ ಇಲ್ಲ. ಆ ಒಂದು ಆಸೆ ನೆರವೇರೋದಕ್ಕೆ ನೀವೇ ಯಾವ್ದಾದ್ರು ಒಂದು ಮಾರ್ಗ ತೋರಿಸ್ಕೊಡಿ, ನಮ್ಮನ್ನು ಉದ್ಧರಿಸಿ ಅಂತ ಇಲ್ಲಿ ಗುರುಗಳ ಪಾದಗಳಲ್ಲಿ ಇಬ್ಬರು ನಿವೇದನೆ ಮಾಡ್ಕೊಳ್ತಾರೆ. ಅಂದರೆ ವಂಶೋದ್ಧಾರದ ಉಪಾಯನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ವಂಶೋದ್ಧಾರದ ಉಪಾಯ ಅಂದ್ರೆ ನಮಗ್ ಸಂತಾನ ಪ್ರಾಪ್ತಿಗೆ ಏನ್ ಬೇಕೋ ಆ ಒಂದು ಉಪಾಯ. ಇನ್ನೇನಾದ್ರೂ ಇದನ್ನ ಅಥವಾ ಒಂದು ನಿಮಗ್ ಗೊತ್ತಿರುವಂತಹದ್ದು ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹದ್ದು ಯಾವುದೋ ಒಂದು ಉಪಾಯನ ನಮ್ಗೆ ಹೇಳಿ, ನಾವ್ ಎಂತಹ ಕಠಿಣ ವ್ರತವಾದ್ರೂ ಮಾಡೋದಿಕ್ ಸಿದ್ಧ ಇದ್ದೀವಿ ಅಂತ ಹೇಳ್ತಾರೆ. ಕುಸುಮಗುಪ್ತ, ಯೋಚಿಸಬೇಡ. ನಿನ್ನ ಜನ್ಮವು ಸಾಮಾನ್ಯವಾದುದಲ್ಲ, ನಿಮ್ಮ ವಂಶವೂ ಸಾಮಾನ್ಯವಾದುದಲ್ಲ. ಮಹಾಮಹಿಮರೆಲ್ಲ ಹುಟ್ಟಿ ಸಾಧಿಸಿ ಬೆಳಗಿದ ಉದ್ವಾಹು ವಂಶ ನಿಮ್ಮದು. ಅಂತಹ ವಂಶದಲ್ಲಿ ಮತ್ತೇನನ್ನೂ ಜಗತ್ತಿಗೆ ಸಾರಲು ನಿನ್ನ ಜನ್ಮವಾಗಿದೆ. ನಿನಗೆಂದಾದರೂ ಪ್ರಶ್ನೆ ಉದಿಸಿದರೆ ನಾನು ಯಾವ ಪರಿಹಾರ ಯೋಜನೆಯನ್ನು ಹೇಳಬೇಕೆಂದು ಯೋಚಿಸಿ ನೋಡಿದೆ. ನಾನೀಗ ಈ ಎಲ್ಲ ಚಿಂತನೆಗಳನ್ನು ಬದಿಗೊತ್ತಿ ನೇರವಾಗಿ ಈ ಸದುಪಾಯದ ವಿಷಯಕ್ಕೆ ಬರುವೆನು ಎಂದು ಗುರುಗಳು ನುಡಿದಾಗ ಕುಸುಮಾಂಬೆಗೆ ಮನಸ್ಸು ಅರಳಿತು. ಕುಸುಮಶ್ರೇಷ್ಠಿಗೆ ಗುರುವಚನಕ್ಕಾಗಿ ನಿರೀಕ್ಷಿಸುವಂತಾಯಿತು. ಅಮಾತ್ಯ ಶೇಖರನು, ಗುರುದೇವ, ಸಂತಾನಾಪೇಕ್ಷಿಗಳು ಈ ಪ್ರಪಂಚದಲ್ಲಿ 101 ವಿಧ ಪೂಜೆ ವ್ರತಗಳನ್ನು ಆಚರಿಸುವರು. ನಮ್ಮ ರಾಜಮನೆತನಕ್ಕೆ ತಕ್ಕ ಧಾರ್ಮಿಕ ಸದುಪಾಯವನ್ನು ತಿಳಿಸಿರಿ ಎಂದನು. ಕುಲಗುರು ಭಾಸ್ಕರರು, ಕುಸುಮಶ್ರೇಷ್ಠಿ, ನೀನು ದೇವತಾ ಸಾಕ್ಷಾತ್ಕಾರ ಸಮರ್ಥನು. ನಿನ್ನ ಉಪಾಸನಾ ನಿಷ್ಠೆ ಬಲಗಳು ಅಸದೃಶವಾದವು. ಜೊತೆಗೆ ನೀನು ನೃಪಾಲನು. ಸಾಮಂತ ರಾಜರ ನೆನೆಸಿದರೂ ಚಕ್ರವರ್ತಿಗೆ
ಸಮಾನನಾದ ಸಿರಿ ಸಮೃದ್ಧಿಗಳನ್ನು ಪಡೆದ ಭಾಗ್ಯಶಾಲಿಯಾಗಿರುವೆ. ಆದ್ದರಿಂದ ನಿನಗೆ ಅಂದು ದಶರಥ ಮಹಾರಾಜನು ಆಚರಿಸಿದ ಪುತ್ರಕಾಮೇಷ್ಟಿ ಯಾಗವೇ ಸರ್ವ ವಿಧಗಳಿಂದಲೂ ಉಚಿತವೆನಿಸುತ್ತಿದೆ ಎಂದರು. ಗುರುದೇವ, ಇಂತಹ ಮಹಾಯಜ್ಞವನ್ನು ಅನುಷ್ಠಾನ ಮಾಡಲು ಅಸಾಧಾರಣವಾದ ನಿಷ್ಠೆ, ಐಶ್ವರ್ಯ, ತಪಸ್ಸುಗಳಿರಬೇಕು. ಈ ಯಾಗ ಯಜ್ಞಗಳು ಸಾಧಾರಣ ವ್ರತಗಳಂತಲ್ಲ. ಎಷ್ಟೊಂದು ಪೂರ್ವಸಿದ್ಧತೆ, ಎಷ್ಟೊಂದು ಕರ್ಮ ಪರಂಪರೆಯನ್ನು ಅನುಸರಿಸಿದರೆ ಮಾತ್ರ ಅನುಷ್ಠಿಸಲು ಸಾಧ್ಯವಲ್ಲವೇ ಎಂದು ಕುಸುಮಶ್ರೇಷ್ಠಿ ಹೇಳಲು, ನೃಪಾಲ, ನೀನು ಮಾತ್ರವಲ್ಲ, ನಿನ್ನ ಸತೀಮಣಿಯೂ ಫಲಿಸಬಲ್ಲಳು. ಸಕಲ ಸೌಭಾಗ್ಯಗಳಿಂದ ಕೂಡಿದ ನೀವು ಶ್ರದ್ಧಾಭಕ್ತಿ ತಪೋ ಸಂಪನ್ನರಾಗಿ ದೃಢ ಸಂಕಲ್ಪದಿಂದ ಮಾಡಬಲ್ಲಿರಿ. ಯಜ್ಞತುಷ್ಟರಾದ ದೇವತೆಗಳು ನಿಮ್ಮ ಅಭಿಷ್ಟವನ್ನು ತಪ್ಪದೆ ಪೂರೈಸುವರು. ಯಜ್ಞಗಳು ಮಾನವರ ಪಾಲಿಗೆ ಕಾಮಧೇನು ಸಮಾನ, ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವವು ಎಂದು ವಿವರಿಸಿದರು. ಇನ್ನು 4:40. ಈಗ ಸಾಮಾನ್ಯವಾಗಿ ಗುರುಗಳಿಗೂ ಇವ್ರು ಯಾವ್ದಕ್ಕೆ ಕರೆಸಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆದ್ರೂ ಕೂಡ ಇಲ್ಲಿ ಇವಾಗ ನಾವು ನೇರವಾಗಿ ಮಾತಾಡ್ಬೇಡ, ನಾವು ಹಿಂದೆ ಮುಂದೆ ಅಲ್ಲಿಂದ ತಗೊಂಡ್ ಬರೋದು ಬೇಡ ಅಂತ. ಆಗ ಗುರುಗಳು ಏನಪ್ಪಾ ನಿಂದು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಕುಸುಮ ಶ್ರೇಷ್ಠಿ, ನೋಡಿ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ನನಗೆ ನಮ್ಮ ಶ್ರೀಮತಿಯವರಲ್ಲೂ ಒಂದು ರೀತಿಯಾದಂತಹ ಸಂತಾನ ಭಾಗ್ಯ ಬೇಕು ಅನ್ನೋ ಒಂದು ಹಂಬಲ ಒಳಗಡೆ ಇದೆ, ನನಗೂ ಇದೆ. ಯಾಕೆಂದ್ರೆ ಮುಂದೆ ರಾಜ್ಯದ ಒಂದು ಪರಿಪಾಲನೆಗಾಗಿ ಅಂತಹ ಉತ್ತಮವಾದಂತಹ ಒಂದು ವ್ಯಕ್ತಿಯ ಜನನ ಈ ವಂಶದಲ್ಲಾಗಬೇಕು ಅನ್ನೋ ಭಾವನೆಯನ್ನ ಇವ್ರು ಹೇಳ್ತಾರೆ. ಇದಕ್ಕೇನಾದ್ರೂ ಹಿಂದೆ ರಾಜಮಹಾರಾಜರುಗಳು ಏನ್ ಮಾಡಿದ್ರು ಅಂತಹ ಒಂದು ವ್ರತ ನಿಷ್ಠೆ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳಿದಾಗ ಅವ್ರಿಗೆ ನೆನಪಿಗೆ ಬರುತ್ತೆ, ದಶರಥ ಮಹಾರಾಜ ಮಾಡಿರ್ತಾನಲ್ಲ ಪುತ್ರಕಾಮೇಷ್ಟಿ ಯಾಗ. ಆ ಪುತ್ರಕಾಮೇಷ್ಟಿ ಯಾಗ ಮಾಡೋದ್ರಿಂದ ಖಂಡಿತ ನಿಮಗೆ ದೇವರ ಒಂದು ಅನುಗ್ರಹ ಆಗತ್ತೆ, ಆವಾಗ ನಿಮ್ಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹೌದಲ್ವಾ? ಇಂತಹ ಒಂದು ಯಜ್ಞ ಮಾಡ್ಬೇಕಾದ್ರೆ ಏನ್ ಸಾಮಾನ್ಯ ಅಲ್ಲ. ನಾವು ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಸಿದ್ಧರಾಗ್ಬೇಕು, ಹಾಗೂ ಕರ್ಮ ಏನ್ ಮಾಡ್ಬೇಕು ಅದ್ರ ಬಗ್ಗೆನೂ ಎಲ್ಲಾ ರೀತಿಯಾದಂತಹ, ಯಾಕೆ ಅಂತ ಹೇಳಿದ್ರೆ ಇದು ಒಂದ್ ರೀತಿಯಾದಂತಹ ಶಾಸ್ತ್ರೀಯ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಏನ್ ಹೇಳಿರ್ತಾರೋ ಅದನ್ನೇ ಮಾಡ್ಬೇಕು ಅನ್ನೋದಿರುತ್ತೆ. ಇವಾಗ ಭತ್ತ ಕುಟ್ಟಿ ಅಕ್ಕಿ ತೆಗಿಬೇಕು ಅಂದಾಗ ಅದನ್ನೇ ಮಾಡ್ಬೇಕು. ಹಸುಗೆ ಯಾವ ಬಣ್ಣ ಮುಂದೆ ಇರ್ಬೇಕು, ಹಿಂದೆ ಯಾವ್ದಿರ್ಬೇಕು ಅಂತ ಏನ್ ಹೇಳ್ತಾರೋ ಅಂತ ಹಸುನೇ ಬರ್ಬೇಕು. ಹೀಗೆಲ್ಲ ಎಷ್ಟೊಂದು ಒಂದು ಶಾಸ್ತ್ರಗಳಲ್ಲಿ ಹೀಗೆ ಆಗ್ಬೇಕು ಅನ್ನೋ ಒಂದು ಕರ್ಮಕಾಂಡದಲ್ಲಿ ನಿಯಮಗಳಿರುತ್ತೆ. ಅಂತಹ ನಿಯಮಗಳು ಪಾಲಿಸ್ಬೇಕಾದ್ರೆ ಕಷ್ಟ ಅಲ್ವಾ? ಆದ್ರೂ ಕೂಡ ಮಾಡೋಣ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಭಗವಂತ ಏನೋ ಮಾಡುವಂತ ಒಂದು ಸಂಪತ್ತು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ಮಾಡ್ಬೇಕು ಅನ್ನೋ ಒಂದು ವಿಚಾರ ಒಳಗಡೆ ಬರ್ತಾ ಇದೆ. ಅಂತಹ ಒಂದು ಭಾಗ್ಯ ನಮಗ್ ದೊರೆತಿದೆ, ಮಾಡೋಣ ಅನ್ನೋದು ಇಲ್ಲಿ ನಿರ್ಣಯ ಮಾಡ್ಕೊಳ್ತಾರೆ. ಯಜ್ಞದ ಬಗ್ಗೆ ವರ್ಣನೆ ಮಾಡಿ ನೀವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ನಿಜವಾಗ್ಲೂ ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಏನನ್ ಮಾಡ್ಬೇಕಾದ್ರೂ ಮೊದಲು ನಮ್ಗೆ ಇಚ್ಛೆ ಬರ್ಬೇಕು, ಇಚ್ಛಾಶಕ್ತಿ ಮೊದಲು ಬೇಕು. ನಾವ್ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಬಂದ ಮೇಲೆ ಆಮೇಲೆ ಕ್ರಿಯಾಶಕ್ತಿ. ಯಾರೋ ನೋಡಿಪ್ಪ ಇದನ್ ಮಾಡ್ಕೊಂಡಿದ್ದಾರೆ, ಮ್ಯೂಟ್ ಮಾಡ್ಕೊಳ್ಳಿ. ಇಚ್ಛಾಶಕ್ತಿ ಆದ್ಮೇಲೆ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಬೇಕು. ಇವಾಗ ಇವ್ರಿಗೆ ಇಚ್ಛೆ ಬಂತು, ಇವಾಗ ಜ್ಞಾನ ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು, ಆಮೇಲೆ ಅದನ್ನ ಕಾರ್ಯದಲ್ಲಿ ತರಬೇಕಾಗುತ್ತೆ. ಹೀಗೆ ಅವ್ರ ಇಚ್ಛೆ ಇವಾಗ ಬಂದಿದೆ, ಮಗು ಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ, ಯಾವ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆಯೋ ಅದನ್ನ ತಿಳಿಸಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆಗ ಗುರುಗಳು ಆ ಒಂದು ಇದಕ್ಕೆ ಪುತ್ರಕಾಮೇಷ್ಟಿ ಯಾಗಕ್ಕೆ ಹೇಗಿರ್ಬೇಕು, ಏನಿರ್ಬೇಕು, ಯಾವ ನಿಯಮಗಳಿರ್ಬೇಕು ಅದನ್ನೆಲ್ಲ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಅದೇ ಇವಾಗ ತಿಳ್ಕೊಳ್ಬೇಕಾದ್ರೂ ಜ್ಞಾನ ತಿಳ್ಕೊಂಡಾದ್ಮೇಲೆ ಇವರು ಕ್ರಿಯೆಯಲ್ಲಿ ತರಬೇಕು.
ಇಲ್ಲ ಅಂತ ಹೇಳಿದ್ರೆ ಜ್ಞಾನ ಅಪ್ರಯೋಜನ ಆಗತ್ತೆ. ಅಂತಹ ಒಂದು ಬಹಳ ಇಚ್ಛೆಯುಳ್ಳಂತಹ ಅವರ ಶಿಷ್ಯರೇ ಆದಂತಹ ಈ ಕುಸುಮಾಂಬ ಕುಸುಮ ಶ್ರೇಷ್ಠಿಯವರು ಆ ಒಂದು ಪೆನುಗೊಂಡ ರಾಜ್ಯವನ್ನ ಆಳ್ತಾ ಇದ್ರು ಕೂಡ ಪ್ರತಿಯೊಬ್ಬರಲ್ಲೂ ಒಂದು ಕೊರತೆ ಇರುತ್ತೆ. ಎಷ್ಟೇ ಭಗವಂತ ಸಂಪತ್ತನ್ನು ಕೊಟ್ಟಿದ್ರು ಕೆಲವು ಕೊರತೆಗಳು ಅವರಲ್ಲಿರುತ್ತೆ. ಆ ಕೊರತೆ ನಿವಾರಣೆಗೋಸ್ಕರನೇ ಎಲ್ರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ರಾಜ ಆಗಿದ ತಕ್ಷಣ ಅವನ್ಗೆ ಯಾವುದು ಕೊರತೆ ಇರಲ್ಲಪ್ಪ, ಏನ್ ಮಹಾ ಆಳು ಕಾಳು ಬೇಕು ಅಂದಾಗ ಬಯಸಿದ್ದನ್ನು ಮಾಡ್ಬಿಡ್ಬೋದು ಅಂತ ನಾವು ಅನ್ಕೊಳ್ತೀವಿ. ಪ್ರತಿಯೊಬ್ಬರಲ್ಲೂ ಕೆಲವು ಕೊರತೆಗಳಿರುತ್ತೆ. ಅದರ ನಿವಾರಿಸ್ಕೊಳ್ಳೋದಿಕ್ಕೆ ಪ್ರತಿಯೊಬ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲಿ ಅಂತವಲ್ಲ, ಬಡವ್ರೆ ಅಂತನೂ ಅಲ್ಲ, ಯಾರೂ ಅಲ್ಲ, ಎಲ್ಲರಲ್ಲೂ ಶ್ರೀಮಂತರಾಗಿದ್ರೆ ಅವರಲ್ಲಿ ಕೆಲವು ಇರುತ್ತೆ, ಬಡವರಾಗಿದ್ರೆ ಕೆಲವಿರುತ್ತೆ. ಹಾಗೆ ರಾಜನಾಥವರು ಇವರಲ್ಲೂ ಈ ಸಮಸ್ಯೆ ಇದೆ. ಈ ಸಮಸ್ಯೆಗೆ ಪರಿಹಾರ ಗುರುಗಳಿಂದನೇ ಸಾಧ್ಯ ಅನ್ನೋದನ್ನ ತಿಳ್ಕೊಂಡ್ರು. ಗುರುಗಳೇ ಆಶ್ರಮಕ್ಕೆ ಬಂದ್ರು. ಇವರ ಒಂದು ವೇದನೆಯಲ್ಲೆಲ್ಲ ಬಿಚ್ಚಿಟ್ರು. ಗುರುಗಳ ಮುಂದೆ ಹೃದಯವನ್ನು ಬಿಚ್ಚಿಟ್ಬಿಟ್ರು. ಯಾಕೆಂದ್ರೆ ಬಿಚ್ಚಿಡದೆ ಇದ್ರೆ ಯಾರು ಕೂಡ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಪರಿಹಾರ ಸೂಚಿಸೋಕ್ಕಾಗಲ್ಲ. ಆದ್ರಿಂದ ಇವರು ಹೃದಯವನ್ನು ಬಿಚ್ಚಿಟ್ಬಿಟ್ರು. ಅಲ್ಲಿ ಬಚ್ಚಿಕೊಳ್ಳಿಲ್ಲ, ಏನು ಬಿಚ್ಚಿ ಇಟ್ಟಿರೋದ್ರಿಂದ ಗುರುಗಳು ಅದನ್ನ ಈಗ ಮುಂದೆ ಹೀಗ್ ಮಾಡ್ಬೇಕು ಅನ್ನೋದನ್ನ ನಿವೇದಿಸಿಕೊಳ್ತಾ ಇದ್ದಾರೆ. ಪೂಜ್ಯ ಗುರುದೇವ, ನಮಗೆ ಹೋಮಗಳನ್ನು ನೋಡಿ ಕೇಳಿ ತಿಳಿದ ಅನುಭವವಿದೆ. ಆದರೆ ದೊಡ್ಡ ದೊಡ್ಡ ಯಜ್ಞಗಳ ಬಗ್ಗೆ ಕೇಳಿದ್ದೇವೆ, ಕಂಡರಿಯೆವು. ಅಯೋಧ್ಯಾಪತಿ ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಲೋಕೋತ್ತರ ಕೀರ್ತಿಶಾಲಿಗಳಾದ ಪುತ್ರ ಚತುಷ್ಟಯರನ್ನು ಪಡೆದು ಅಮರನಾದನು. ಹಸ್ತಿನಾಪುರ ರಾಜನಾದ ಧರ್ಮರಾಜನು ಅಶ್ವಮೇಧ ಯಾಗವನ್ನು ಆಚರಿಸಿದನು. ಆದರೆ ಇಂದು ಆಚರಿಸಿದವರನ್ನು ಕಂಡಿಲ್ಲ. ಆದ್ದರಿಂದ ಯಜ್ಞದ ಬಗ್ಗೆ ವರ್ಣನೆ ಮಾಡಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದನು ಮಣಿಕುಂಡಲನು. ನಾವು ಮಾಡಬೇಕೆಂದುಕೊಂಡಾಗಲಾದರೂ ಈ ವಿಷಯಗಳನ್ನು ತಿಳಿದು ಆಚರಿಸುವುದು ಉತ್ತಮ ಎಂದು ಅಮಾತ್ಯರು ನುಡಿದರು. ಇನ್ನೊಂದು ಸ್ವಲ್ಪ ಓದ್ಬಿಡ್ಲಿಯಾ? ಕುಸುಮ ದಂಪತಿಗಳೇ, ಪ್ರತಿಯೊಂದು ಕರ್ಮವನ್ನು ಅರಿತು ಆಚರಿಸುವುದರಿಂದ ಶ್ರದ್ಧಾಭಕ್ತಿಗಳು ವರ್ಧಿಸುತ್ತವೆ, ನಿಜ. ಆದ್ದರಿಂದ ಯಜ್ಞದ ವಿಚಾರವಾಗಿ ತಿಳಿದುಕೊಳ್ಳೋಣ. ವೈದಿಕ ವಾಂಗ್ಮಯವೊಂದು ಅಂತರ್ವಿದ್ಯಾ ಪುಷ್ಕರಣಿಗಳನ್ನು ಒಳಗೊಂಡಿರುವ ಮಹಾನ್ ವಾರಿಧಿಯಾಗಿರುವುದು. ವಿಶ್ವಮಾನವ ಕಲ್ಯಾಣಕ್ಕಾಗಿ ಮಾನವತಾ ದೂರದೃಷ್ಟಿಗೆ ದಿವ್ಯ ದೃಷ್ಟಿಗೆ ಗೋಚರಿಸುತ್ತಾ ಶಾಶ್ವತ ಸತ್ಯಗಳನ್ನು ದರ್ಶನ ಮಾಡಿಸುವಂತಹ ಶಬ್ದವಾರಿಧಿಗಳು ವೇದಗಳಾಗಿವೆ. ಸಾಮಾನ್ಯವಾಗಿ ವೈದಿಕವೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಯಾಗಯಜ್ಞಗಳ ನೆನಪಾಗುವುದು. ಅಂದ್ರೆ ಈಗ ಗುರುಗಳು ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಪ್ರಶ್ನೆಯನ್ನ ಕೇಳಿದ್ದಾಯ್ತು. ತಮ್ಮ ಹೃದಯದ ವೇದನೆಯನ್ನ, ತಮ್ಮ ಹೃದಯದಲ್ಲಿರುವಂತಹ ಒಂದು ಏನು ವಿಚಾರ ತರಂಗಗಳಿದೆಯೋ, ಸಮಸ್ಯೆ ಇದೆಯೋ, ದುಃಖ ಇದೆಯೋ, ಅದನ್ನೆಲ್ಲ ತೋಡ್ಕೊಂಡ್ಬಿಟ್ರು ಇವರು. ಆಗ ಗುರುಗಳು ಯೋಚನೆ ಮಾಡ್ತಾರೆ, ಹೌದು, ಇದಕ್ಕೆ ಪರಿಹಾರ ನಮ್ಮ ವೇದಗಳಲ್ಲಿದೆ. ಇವಾಗ ವೇದಗಳಲ್ಲಿ ಶ್ರುತಿವಾಕ್ಯ ಅಂತ ಹೇಳ್ತೀವಿ ವೇದಗಳನ್ನ. ವೇದಗಳು ಹಾಗಾದ್ರೆ ಏನ್ ಹೇಳುತ್ತೆ? ನಮ್ಮ ಬುದ್ಧಿಗೆ ಮೀರಿರುವಂತಹ ಎಲ್ಲವನ್ನೂ ವೇದಗಳು ತಿಳಿಸುತ್ತೆ. ಅದು ನಮ್ಮ ಬುದ್ಧಿಗೆ ಕೆಲವು ಮಾತ್ರ ಗೋಚರ ಆಗುತ್ತೆ. ನಮ್ಮ ಬುದ್ಧಿಗೆ ಅಗೋಚರವಾಗಿರುವಂತಹ ಒಂದು ಸತ್ಯಗಳು, ಒಂದು ವಿಷಯಗಳು ಬೇಕಾದಷ್ಟಿದೆ ಜಗತ್ತಲ್ಲಿ. ಆದ್ರಿಂದ ಅಂತಹ ವೇದ ರಾಶಿಯಲ್ಲಿ ಹೇಳಿದ್ದಾರೆ ಈ ಪುತ್ರಕಾಮೇಷ್ಟಿ ಯಾಗ. ಅದನ್ನ ಹಿಂದೆ ದಶರಥ ಆಚರಿಸಿ ಮಕ್ಕಳು 4 ಮಂದಿ ಗಂಡು ಪುರುಷ ಸಂತಾನವನ್ನ ಪಡ್ಕೊಂಡ್ರು. ಹಾಗೆ ಇವನು ಧರ್ಮರಾಜ ಅಶ್ವಮೇಧ ಯಾಗ ಮಾಡಿದ. ಅವರಲ್ಲಿ ಯಾವ ಒಂದು ಉದ್ದೇಶವಿತ್ತು ಅವ್ರು ಮಾಡಿದ್ದಾರೆ. ಈಗ ನಮಗೂ ಕೂಡ ಪುತ್ರಕಾಮೇಷ್ಟಿ ಯಾಗ ಮಾಡ್ಬೇಕು, ನೀವು ಮಾಡಬಹುದು. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಆ ವೇದಗಳಲ್ಲಿ ನೋಡಿ. ವೇದಗಳಲ್ಲಿ 2 ಭಾಗ ಇರುತ್ತೆ. ಆರಂಭದ ಕರ್ಮಕಾಂಡ, ಲಾಸ್ಟ್ ಬರುವಂತದ್ದು ಜ್ಞಾನಕಾಂಡ. ಅದೆಲ್ಲ ಉಪನಿಷತ್ ವೇದಾಂತದಲ್ಲಿ ಉಪನಿಷತ್ತಿದೆ. ಆರಂಭದಲ್ಲಿ ಈ ತರ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ಅದ್ರಲ್ಲಿ ಹೇಳಿರೋದೆಲ್ಲ ಹಾಗೇ ಮಾಡ್ಬೇಕು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಫಲ ಸಿಗೋದ್ರಲ್ಲಿ ಹೆಚ್ಚು ಕಡಿಮೆ ಹಾಕ್ಬೋದು. ಆದ್ರಿಂದ ಈ ಒಂದು ಕರ್ಮಗಳನ್ನ ನಾವು ಆಚರಣೆ ಮಾಡ್ಬೇಕಾದ್ರೆ
ಆ ಒಂದು ವೇದಾಂತದಲ್ಲಿ ವೇದಗಳಲ್ಲಿ ಏನೇನು ಹೇಳಿರ್ತಾರೋ ಅದೇ ರೀತಿ ಪಾಲನೆ ಮಾಡ್ಬೇಕಾಗತ್ತೆ ಅನ್ನೋದನ್ನ ಈ ಒಂದು ವಾಂಗ್ಮಯ, ವೈದಿಕ ವಾಂಗ್ಮಯ ಅಂತ ಹೇಳ್ತಾರೆ. ಈ ಶಬ್ದ ನಿಧಿ, ಈ ಒಂದು ಜ್ಞಾನ ನಿಧಿ, ವೇದ ನಿಧಿ. ವೇದ ಅಂದ್ರೆ ಅರಿವಿನ ನಿಧಿ, ವೇದ ಅಂದ್ರೆ ತಿಳುವಳಿಕೆ. ಅದರ ಒಂದು ನಿಧಿ ನಾವ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಆ ವೇದಗಳಲ್ಲಿ ತಿಳಿಸಿದ್ದಾರೆ. ಈ ವೇದ ಯಾರಪ್ಪ ಸೃಷ್ಟಿ ಮಾಡಿದ್ರು ಅಂದ್ರೆ, ಇದು ಜಗತ್ತಿನ ಜೊತೆಯಲ್ಲೇ ಸೃಷ್ಟಿಯಾಗೋಗಿದೆ ಈ ಶಬ್ದ ತರಂಗಗಳು. ಈ ಶಬ್ದ ನಿಧಿಗಳು ಆಕಾಶ ಮಂಡಲದಲ್ಲಿ ಬೇಕಾದಷ್ಟಿತ್ತಂತೆ. ಅದು ಹೇಗಿತ್ತಂತೆ ವೇದಗಳ ವಾಂಗ್ಮಯಗಳು ಆ ಒಂದು ಬೆಟ್ಟದ ರಾಶಿ ಇದ್ದ ಹಾಗೆ ಇತ್ತಂತೆ. ಅದನ್ನ ವೇದವ್ಯಾಸರು ವಿಂಗಡಣೆ ಮಾಡಿ 4 ಭಾಗಗಳಾಗಿ ಮಾಡಿದ್ರು. ಇದು ಯಜುರ್ವೇದ, ಸಾಮವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಭಾಗಗಳಾಗಿ ವಿಂಗಡಿಸಿ ನಮ್ಮ ಒಂದು ಈ ಮನುಷ್ಯ ಲೋಕಕ್ಕೆ ಅವರು ಎಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ, ಇಂತಹ ಮಹಾನ್ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಒಂದು ಹಿಂದೂ ಧರ್ಮ ಸಂಸ್ಕೃತಿಯ ಒಂದು ಪೂರ್ಣವಾಗಿ ಏನೇನಿದೆಯೋ ಅದೆಲ್ಲ ಮೂಲಭೂತವಾಗಿ ಇದರಲ್ಲಿದೆ. ಇವಾಗ ಈ ಅಥರ್ವಣ ವೇದದಲ್ಲಿ ಈ ಇದನ್ನೆಲ್ಲ ಹೇಗ್ ಹೋಗ್ಬೇಕು ಮಂಗಳ ಲೋಕಕ್ಕೆ ಅದೆಲ್ಲ ತಿಳಿಸಿದಾರಂತೆ. ಅದನ್ನು ಓದ್ಕೊಂಡು ಈಗ ಫಾರಿನರ್ಸ್ ಎಲ್ಲ ಅಲ್ಲಿಗೆ ಹೋಗೋದಿಕ್ಕೆ ರಾಕೆಟ್ನ ಮಾಡಿ ಯಾವ ರೀತಿ ಹೋಗ್ಬೇಕು ಅಂತ ಮುಂದುವರಿತಾ ಇದ್ದಾರೆ. ಅಂದ್ರೆ ಮೂಲ ಯಾವ್ದಪ್ಪ? ನಮ್ಮ ವೇದ ವಾಂಗ್ಮಯ. ಆದ್ರಿಂದ ಅಂಥ ವೇದ ವಾಂಗ್ಮಯವನ್ನ ಇವರು ವಿಚಾರವಾಗಿ ತಿಳಿದುಕೊಳ್ಳೋಣ ಅಂತ ಇಲ್ಲಿ ಗುರುಗಳು ಆ ಒಂದು ಏನ್ ಹೇಳಿದಾರೋ ಅದನ್ನು ತಿಳ್ಕೊಂಡು ಅದರಂತೆ ಸರಿಯಾದಂತಹ ರೀತಿಯಲ್ಲಿ ಆಚರಿಸೋಣ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಗ ಯಜ್ಞಗಳು ಅಂದ್ರೆ ಇದನ್ನ ನಾವು ಯಾವ ರೀತಿ ಮಾಡ್ಬೇಕು, ಈ ನಿಯಮ ನಿಷ್ಠೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ವೇದದಲ್ಲಿ ಹೇಳಿರೋದು ಏನಿದೆ ಅಂತ ಅಷ್ಟು ಆಗಿದೆ ಇವಾಗ. ಸಾಕು ಅನ್ಸುತ್ತೆ. ಶಾಂತಿ ಮಂತ್ರ ಹೇಳ್ಬಿಡೋಣ. ಸಾಕು, ಮುಗಿಸೋಣ ಅಲ್ವಮ್ಮ? ಹೌದು, 8 ನಿಮಿಷ ಏನೋ ಇದೆ. ಇಲ್ಲ, ಸಾಕು, ಮುಗಿಸ್ಬಿಡೋಣ. ಶಾಂತಿ ಮಂತ್ರ ಹೇಳ್ತೀಯಾ? ಓಂ ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಾಸವಿ.